Hi my dear students, welcome back to your English Academy YouTube channel. Today we are going to answer the key answers of the model question paper from the Karnataka School Examination and Assessment Board ಮೌಲ್ಯಾಂಕನ ಮಾರ್ಚ್ 2024 ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಯಾವ ಕ್ಲಾಸ್ ಇದೆ? 9th ಕ್ಲಾಸ್ ಇದೆ. ಯಾವ ಲ್ಯಾಂಗ್ವೇಜ್ ಇದೆ? ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ನೋಡ್ರಿ. ಹೂ ಆರ್ ಸ್ಟಡಿಂಗ್ ಆಸ್ ಎ ಕನ್ನಡ ಮೀಡಿಯಂ ಸ್ಟೂಡೆಂಟ್. ಎಷ್ಟು ಮಾರ್ಕ್ಸ್ ಇದಾವೆ? 80 ಮಾರ್ಕ್ಸ್ ಇದಾವೆ. ಟೈಮು 3 hours ಇದೆ. ಇಲ್ಲಿ ನೇಮ್ ಆಫ್ ದ ಸ್ಟೂಡೆಂಟ್, ನಿಮ್ಮ ಹೆಸರು ಹಾಕ್ರಿ, ನಿಮ್ಮ SSTS ನಂಬರು, ನಿಮ್ಮ ಸಿಗ್ನೇಚರು, ಇನ್ನು ಉಳ್ಕಿದ್ದೆಲ್ಲ ರೂಮ್ ಇನ್ಸುಲೇಟರು ಫಿಲಪ್ ಮಾಡ್ತಾರೆ. ಓಕೆ, ಬಿಫೋರ್ ದ್ಯಾಟ್ ಲೆಟ್ಸ್ ವಿ ಹ್ಯಾವ್ ಸಿ ದಟ್ ದ ಕ್ವಶನ್ ನಂಬರ್ ಆ್ಯಂಡ್ ಆಬ್ಟೈನ್ಡ್ ಮಾರ್ಕ್ಸ್. ಓಕೆ, ಲೆಟ್ಸ್ ಹಾಗಾದ್ರೆ ಸರಿ ಉತ್ತರಗಳನ್ನು ನಾವು ನೋಡ್ತಾ ಹೋಗೋಣ. ದ ಫಸ್ಟ್ ಮೇನ್ ಇಸ್ ಹಿಯರ್. 4 alternatives are given for each of the following questions and incomplete statement. Choose the correct alternative and write the complete answer along with its letter of alphabet. ಆ ಆನ್ಸರ್ಸ್ ಒಂದಿಗೆ ಆ ಒಂದು ಅಲ್ಫಾಬೆಟ್ನೊಂದಿಗೆ ನೀವೇನು ಮಾಡಬೇಕು? ಆನ್ಸರನ್ನು ಮಾಡಬೇಕು. ಓಕೆ, ಫಸ್ಟ್ ಕ್ವಶನ್ ಏನಿದೆ? ಬಿಫೋರ್ ಸೀಯಿಂಗ್ ದ ಫಸ್ಟ್ ಕ್ವಶನ್, ಮೊದಲ ಪ್ರಶ್ನೆಯನ್ನು ನೋಡೋಕ್ಕಿಂತ ಮುಂಚೆ I need your subscription because your subscription is our motivation. ಆ ಮೋಟಿವೇಶನನ್ನು ಕೊಡ್ತಿರೋ ಬಿಡ್ತಿರೋ ಅನ್ನೋದು ನೀವು ಸಬ್ಸ್ಕ್ರಿಪ್ಷನ್ ಮೇಲೆ, ಸಬ್ಸ್ಕ್ರೈಬ್ ಮೇಲೆ ಒತ್ತಕ್ಕಂಥ ಆ ಒಂದು ಪ್ರೆಸ್ ಮೇಲಿದೆ, ಆ ಒಂದು ಬಟನ್ ಮೇಲಿದೆ. ದಟ್ ಈಸ್ ಲೆಫ್ಟ್ ಇನ್ ಯುವರ್. ಆ ಒಂದು ಸಬ್ಸ್ಕ್ರಿಪ್ಷನ್ ಮಾಡ್ತಿರೋಲ್ಲ ನಿಮ್ಮ ಕಡೆ ಬಿಟ್ಕೊಟ್ಟದ್ದು. ಇಫ್ ಯು ಲೈಕ್ ಮೈ ಟೀಚಿಂಗ್, ಓಕೆ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸು ಕೂಡ ಹೆಲ್ಪ್ ಆಗಲಿ ಅಂತ ನಾನು ಬಯಸ್ತೀನಿ. Okay, let's come to that first question. Read the given conversation and choose the language function of the underlined sentence. Conversation ಓದಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು ಅನ್ನೋದನ್ನು ನೀವು ಐಡೆಂಟಿಫೈ ಮಾಡಬೇಕು. ಓಕೆ, ಬಿಷಪ್ ಹೇಳ್ತಾನೆ, ಫ್ರೆಂಡ್ ಸಿಟ್ ಡೌನ್ ಆ್ಯಂಡ್ ವಾರ್ಮ್ ಯುವರ್ ಸೆಲ್ಫ್. ಕುಂತ್ಕೋ, ನೀನೇನಾಗೋ ಸ್ವಲ್ಪ ರಿಲ್ಯಾಕ್ಸ್ ಮಾಡು. ಕನ್ವಿಕ್ಟ್ ಹೇಳ್ತಾನೆ, ಯು ಮಸ್ಟ್ ಬಿ ಎ ಗ್ರೇಟ್ ಸೋಲ್, ಥ್ಯಾಂಕ್ ಯು. ನೀನು ಬಹಳಷ್ಟು ಒಳ್ಳೆಯ ಮನುಷ್ಯ, ಒಳ್ಳೆಯ ಮನಸ್ಸಿದೆ ಅಂತ ಥ್ಯಾಂಕ್ ಯು ಅಂತ ಅವನಿಗೆ ಹೇಳ್ತಾನೆ, ಕನ್ವಿಕ್ಟ್ ಟು ಬಿಷಪ್ನಿಗೆ. ಹಾಗಾದ್ರೆ ಥ್ಯಾಂಕ್ ಯು ಅನ್ನು ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ. ಹಾಗಾದ್ರೆ ಥ್ಯಾಂಕ್ ಯು ಅನ್ನೋದು ಏನಾಗುತ್ತಾ? ಲೆಟ್ಸ್ ವಿ ಹ್ಯಾವ್ ದ ಆನ್ಸರ್ ಹಿಯರ್. ರಿಕ್ವೆಸ್ಟ್ ಅನ್ಕ ಆಗಂಗಿಲ್ಲ. ರಿಕ್ವೆಸ್ಟ್ ಇತ್ತು ಪ್ಲೀಸ್ ಬರ್ತಿತ್ತು. ಆರ್ಡರ್ ಅನ್ಕ ಆಗಂಗಿಲ್ಲ. ಓಕೆ, ಇಲ್ಲಿ ನೋಡ್ರಿ, ಬಿ ಏನಿದೆ ಗ್ರ್ಯಾಟಿಟ್ಯೂಡ್ ಅದ. ಹಾಗಾದ್ರೆ ರೈಟ್ ಆನ್ಸರ್ ಈಸ್ ಬಿ. ಥ್ಯಾಂಕ್ ಯು ಅನ್ನೋದು ಏನು ಬರುತ್ತಾ? ಗ್ರ್ಯಾಟಿಟ್ಯೂಡಲ್ಲಿ ಬರುತ್ತಾ? ರೈಟ್ ಇಯರ್ ಎಲ್ಲ ಆಪ್ಷನ್ಸನ್ನು ಹಾಕ್ರಿ, ಇಲ್ಲಿ ಏನು ಮಾಡ್ರಿ, ಆನ್ಸರನ್ನು ಬರೀರಿ, ಗ್ರ್ಯಾಟಿಟ್ಯೂಡ್ ಅಂತೇಳಿ. ದಿಸ್ ಈಸ್ ದ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಸೀಕಿಂಗ್ ಇನ್ಫಾರ್ಮೇಷನ್ಗೂ ಆಗಂಗಿಲ್ಲ. ಓಕೆ, ಲೆಟ್ಸ್ ಕಮ್ ಟು ದ್ಯಾಟ್ ಸೆಕೆಂಡ್ ಕ್ವಶನನ್ನು ನಾವು ನೋಡೋಣ. ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಯಾವುದು? ಲೆಟ್ಸ್ ವಿಲ್ ಸಿ ನಾವು. ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್ ಫಾರ್ ದ ವರ್ಡ್ ಹ್ಯಾಪಿ ಈಸ್. ಹ್ಯಾಪಿ ವರ್ಡಿಂದು ಪ್ರಿಫಿಕ್ಸ್ ಏನಾಗುತ್ತೆ? ಆಪ್ಷನ್ ಎ ಹ್ಯಾಪಿ, ಅನ್ಹ್ಯಾಪಿ. ಕರೆಕ್ಟ್ ಆಗುತ್ತೆ ನೋಡ್ರಿ ಇದು. ಆಪ್ಷನ್ ಎ ಹ್ಯಾಪಿ, ಅನ್ಹ್ಯಾಪಿ ಅನ್ನೋದು ಸರಿಯಾದ ಪ್ರಿಫಿಕ್ಸ್ ಆಗುತ್ತೆ. ಉಳ್ಕಿದು ಆಗಂಗಿಲ್ಲ. ಇನ್ ಹ್ಯಾಪಿ ಅನ್ಕ ಆಗಂಗಿಲ್ಲ, ಇಮ್ ಹ್ಯಾಪಿ ಅನ್ಕ ಆಗಂಗಿಲ್ಲ, ಇರ್ ಹ್ಯಾಪಿ ಅನ್ಕ ಆಗಂಗಿಲ್ಲ. ಹಾಗಾದ್ರೆ ನಮ್ಮ ರೈಟ್ ಆನ್ಸರ್ ಆಪ್ಷನ್ ಎ ಈಸ್ ಅನ್ಹ್ಯಾಪಿ. ಓಕೆ, ಮುಂದಿನ ಪ್ರಶ್ನೆ. ಥರ್ಡ್ ಕ್ವಶನ್ ಈಸ್, ರೀಡ್ ದ ಫಾಲೋವಿಂಗ್ ಸ್ಟ್ಯಾನ್ಸಾ ಆ್ಯಂಡ್ ಚೂಸ್ ದ ಕರೆಕ್ಟ್ ಪೇರ್ ಆಫ್ ರೈಮಿಂಗ್ ವರ್ಡ್ಸ್. ಈ ಸ್ಟ್ಯಾನ್ಸಾ ಓದಿ ನಾವು ಸರಿಯಾದ ರೈಮಿಂಗ್ ವರ್ಡ್ಸನ್ನು ಬರೀಬೇಕು. ಏನದ ಸ್ಟ್ಯಾನ್ಸಾ ಅಲ್ಲಿ? ದೇರ್ ಆರ್ ಬಾಂಬ್ಸ್ ಫಾರ್ ಆಲ್ ಅವರ್ ಪೇನ್ ಬಟ್ ವೆನ್ ಯೂತ್ ದ ಡ್ರೀಮ್ ಡಿಪಾರ್ಟ್ಸ್ ಇಟ್ ಟೇಕ್ಸ್ ಸಮಥಿಂಗ್ ಫ್ರಾಮ್ ಅವರ್ ಆರ್ಟ್ಸ್ ಆ್ಯಂಡ್ ಇಟ್ ನೆವರ್ ಕಮ್ಸ್ ಅಗೈನ್. ಯಾವುದಿದೆ ಇಲ್ಲಿ ರೈಮಿಂಗ್ ವರ್ಡ್ಸು? ಅವರು ಎರಡು ಸೇಮ್ ಇದಾವೆ. ಇದು ರೈಮಿಂಗ್ ವರ್ಡ್ಸ್ ಆಗಲ್ಲ. ನೆಕ್ಸ್ಟ್ ಏನದಪ್ಪ ಅಂತಂದ್ರೆ ಪೇನ ಗೆ, ಆಪ್ಷನ್ ಬಿ ಪೇನ ಡಿಪಾರ್ಟ್ಸ್, ಬಿ ಅನ್ಕ ಆಗಂಗಿಲ್ಲ. ಪೇನ ಗೇನ್ ಅದ ನೋಡ್ರಿ, ಎಂಡಿಂಗಲ್ಲಿ ಸೇಮ್ ಬರಬೇಕು ರೈಮು. ದಟ್ ಈಸ್ ಕಾಲ್ಡ್ ದಟ್ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಈ ರೀತಿ ಆಪ್ಷನ್ ಅನ್ನು ಹಾಕ್ರಿ. ರೈಟ್ ದ ಆನ್ಸರ್ ಹಿಯರ್, ಪೇನ್ ಅಗೇನ್. ದಿಸ್ ಇಸ್ ದ ರೈಟ್ ಆನ್ಸರ್. ಡಿ ಹಾರ್ಟ್ಸ್ ಅಗೇನ್ ಅನ್ಕ ಆಗಂಗಿಲ್ಲ, ಡಿ ಅನ್ಕ ಆಗಂಗಿಲ್ಲ, ಬಿ ಡಿ ಎರಡೂ ಆಗಂಗಿಲ್ಲ. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಪೇನ್ ಅಗೇನ್ ಆರ್ ದ ಕರೆಕ್ಟ್ ರೈಮಿಂಗ್ ವರ್ಡ್ಸ್. ಓಕೆ, ಲೆಟ್ಸ್ ವಿಲ್ ಮೂವ್ ಟು ದ್ಯಾಟ್ ನೆಕ್ಸ್ಟ್ ಕ್ವಶನ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. 4ನೇ ಪ್ರಶ್ನೆ ಹೇಗಿದೆ? ನಿಮಗೆ ಕ್ಲಿಯರ್ ಅನಿಸ್ತಾ ಇದ್ದರೆ ನೀವು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ನೀವೇನು ಮಾಡ್ಬೋದು, ಮುಂದೆ ಕಂಟಿನ್ಯೂ ಮಾಡ್ಬೋದು. ಹಾಗೆ ಪಾಸ್ ಮಾಡಿಕೊಂಡು ಬರ್ಕೋಬೋದು ಆನ್ಸರ್ಸ್ಗಳನ್ನು. ಹಾಗೆ ಕೂಡ
ನಿಮ್ಗೆ ಈ ಒಂದು ಟೀಚಿಂಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಶೇರ್ ಮಾಡಿಕೊಡ್ರಿ, ಲೈಕ್ ಆ್ಯಂಡ್ ಕಮೆಂಟ್ ವಾಟ್ ಎವರ್ ಯು ಹ್ಯಾವ್ ದ ಡೌಟ್ಸ್ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, we will have that. The fourth question, Jean Valjean fed on 5th for 19 years. ಏನಿದೆ ಕ್ವಶನ್ ಇಲ್ಲಿ? Jean Valjean fed on 5th for 19 years. 5th ಅಲ್ಲಲ್ಲಿ filth ಅದ. Choose the correct meaning for the underlined word. filth ಅನ್ನು ಅಂಡರ್ಲೈನ್ ಮಾಡಿದಾರ. ಅದರದ್ದು ಏನು ಮಾಡಬೇಕು ನೀವು? ಕರೆಕ್ಟ್ ಮೀನಿಂಗ್ ಅಂದರೆ ಏನಿಲ್ಲ, ಸಿನಾನಿಮ್ಸನ್ನು ಬರೀಬೇಕು. ಹಾಗಾದರೆ ಸಿನಾನಿಮ್ಸ್ ಏನಾಗುತ್ತೆ ಇಲ್ಲಿ? ವಿಲ್ ಸಿ ನಾವು. ಫಿಲ್ತ್ ಬ್ರೆಡ್ ಅನ್ನಕ್ಕಾಗಂಗಿಲ್ಲ, ಫಿಶ್ ಅನ್ನಕ್ಕಾಗಂಗಿಲ್ಲ. ಆಮೇಲೆ ಆಪ್ಷನ್ ಸಿ ಡರ್ಟಿ ಫುಡ್. ಓಕೆ, ಇಟ್ಸ್ ದ ರೈಟ್ ಆನ್ಸರ್. ಫಿಲ್ತ್ ಅಂದರೆ ಏನು? ಡರ್ಟಿ ಫುಡ್. ಹಾಗಾದ್ರೆ ರೈಟ್ ಹಿಯರ್ ಆಪ್ಷನ್ ಸಿ, ರೈಟ್ ದ ಆನ್ಸರ್. ನಾನು ಹೇಗೆ ಬರೀತೇನಲ್ಲ ಹಾಗೆ ಆನ್ಸರ್ ಬರೆದು ಬಿಡ್ರಿ. ಯು ಗೆಟ್ ದಟ್ 1 mark. ಓಕೆ, ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಮೂವ್ ಟು ದ್ಯಾಟ್. ನೆಕ್ಸ್ಟ್ ಕ್ವಶನ್, ದ ಸೆಕೆಂಡ್ ಮೇನ್, ಡೂ ಆ್ಯಸ್ ಡೈರೆಕ್ಟೆಡ್. 12 ಕ್ವಶನ್ಸ್, 12 ಪ್ರಶ್ನೆಗಳಿದ್ದಾವೆ. ಪ್ರತಿ ಪ್ರಶ್ನೆಯನ್ನು 1 ಮಾರ್ಕ್ಸನ್ನು ತಗೊಳುತ್ತೆ. ಟೋಟಲ್ 12 ಮಾರ್ಕ್ಸನ್ನು ನೀವಿಲ್ಲಿ ಗೇನ್ ಮಾಡ್ತೀರಾ. ಏನದ? ಪಿಕ್ ಔಟ್ ದ ವರ್ಡ್, ಆರಿಸಬೇಕು. ದ್ಯಾಟ್ ಡಸ್ ನಾಟ್ ಬಿಲಾಂಗ್ ಟು ದ ಸೆಟ್. ಇದಕ್ಕೆ ಸಂಬಂಧಪಡದ ಒಂದು ವರ್ಡನ್ನು ನೀವು ಆರಿಸಬೇಕು. ಯಾವುದದ ಇಲ್ಲಿ ನೋಡೋಣ. ವಿಕ್ಟ್ರಿ ಅಂದರೆ ಜಯ, ಸಕ್ಸಸ್ ಅಂದ್ರೂ ಸೇಮ್ ಜಯ, ಡಿಫೀಟ್ ಇಲ್ಲಿ ಸೋಲ್ ಅದ ನೋಡ್ರಿ, ವಿನ್ ಅಂದ್ರೂ ಕೂಡ ಸೇಮ್ ಅದ. ಹಾಗಾದ್ರೆ ಗುಂಪಿಗೆ ಸೇರದ ಪದ ಯಾವುದು? ದಟ್ ಈಸ್ ಡಿಫೀಟ್. ಈ ರೀತಿ ಇಲ್ಲೇನು ಮಾಡ್ರಿ, ಗುಂಪಿಗೆ ಸೇರದ ಪದವನ್ನು ಆನ್ಸರ್ ಬರೆದು ಬಿಡ್ರಿ. ಇಲ್ಲಿ ಇಟ್ಸ್ ಓವರ್. 1 ಮಾರ್ಕ್ಸ್ ಸಿಕ್ತು 1 ನಿಮಿಷಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6. ಕ್ವಶನ್ ನಂಬರ್ 6 ಏನಿದೆ ಅನ್ನೋದನ್ನ ವಿ ವಿಲ್ ಸಿ ನೌ. ಕ್ವಶನ್ ನಂಬರ್ 6 is combine the word in column A with its collocative word in column B. ಇದಕ್ಕೆ ಕೊಲೆಕ್ಟಿವ್ ವರ್ಡ್ ಯಾವುದು, ಸರಿಯಾಗಿ ಜೋಡಣೆ ಆಗಿರ್ತಕ್ಕಂಥ ವರ್ಡ್ ಯಾವುದು ಅನ್ನೋದನ್ನ ನೀವೇನು ಮಾಡಬೇಕು, ಇಲ್ಲಿ ಬರೀಬೇಕು. ಲಾಂಚ್ ಕಾರ್ಡ್ಸ್ ಅನ್ಕ ಆಗಂಗಿಲ್ಲ, ಲಾಂಚ್ ಕಾಯಿನ್ಸ್ ಅನ್ಕ ಆಗಂಗಿಲ್ಲ, ಲಾಂಚ್ ಲೀಡರ್ಸ್ ಅನ್ಕ ಅದು ಆಗಂಗಿಲ್ಲ. ಲಾಂಚ್ ಏನು ಲಾಂಚ್ ಮಾಡ್ತೀವಿ? ಸ್ಯಾಟಲೈಟನ್ನು ಮಾಡ್ತೀವಿ. ಹಾಗಾದ್ರೆ ರೈಟ್ ಆನ್ಸರ್ ಯಾವ್ದು ನಮ್ಮದು? ಲಾಂಚ್ ಸ್ಯಾಟಲೈಟ್ ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್. I hope it is useful for you, the explanation. Next, question number 7. Question number 7 ಏನದನ್ನ we will see now. Choose the infinitive given in the sentence. Infinitive ಅನ್ನ ನೀವು ಚೂಸ್ ಮಾಡಬೇಕು. ಯಾವುದದ ಇಲ್ಲಿ? He began to feel terribly drowsy. ಇನ್ಫಿನಿಟಿವ್ ಅಂದರೆ ಏನಪ್ಪ ಅಂದರೆ ಟೆನ್ಸ್ ಅನ್ನು ತೋರಿಸೋದಲ್ಲ, ಇದು ಇನ್ಫಿನಿಟಿವ್ ವರ್ಬ್ ಅಲ್ಲ. ಹಾಗಾದ್ರೆ ಟು ಫೀಲ್ ವರ್ಬ್ ಅದ, ಟು ಅದ. ಹಾಗಾದ್ರೆ ಇದು ಇನ್ಫಿನಿಟಿವ್ ವರ್ಬು. ಹಾಗಾದ್ರೆ ನಮ್ಮ ಇನ್ಫಿನಿಟಿವ್ ವರ್ಬ್ ಯಾವುದು? ಟು ಫೀಲ್ ಈಸ್ ದ ಇನ್ಫಿನಿಟಿವ್ ವರ್ಬ್. ಇಷ್ಟು ಬರೆದ್ರೆ 1 ಮಾರ್ಕ್ಸ್ ಮೈ ಡಿಯರ್ ಸ್ಟೂಡೆಂಟ್. ಓಕೆ, ನೆಕ್ಸ್ಟ್ 8th ಕ್ವಶನ್. ಫ್ರೇಮ್ ದ ಕ್ವಶನ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಆಸ್ ಎ ಆನ್ಸರ್. ನೀವೇನು ಮಾಡಬೇಕು ಇಲ್ಲಿ? ಈ ಅಂಡರ್ಲೈನ್ ಮಾಡಿದ್ದಕ್ಕೆ ನಿಮ್ಮ ಕ್ವಶನ್ ಆನ್ಸರ್ ಮಾಡಬೇಕು, WH ಕ್ವಶನ್. ಹಾಗಾದ್ರೆ ಹೇಗೆ ಮಾಡ್ತೀವಿ? ಕ್ವಶನ್ ಏನದ? ರಿಹಾನ್ ವಾಸ್ ಈಟಿಂಗ್ ದ ಚಾಕ್ಲೇಟ್ಸ್. ಕ್ವಶನ್ ಹೇಗೆ ಮಾಡೋದು? ಹಾಗಾದ್ರೆ ವಾಟ್ ವಾಸ್ ರಿಹಾನ್ ಈಟಿಂಗ್? ವಾಟ್ ವಾಸ್ ರಿಹಾನ್ ಈಟಿಂಗ್? ಇಷ್ಟು ಬರೆದ್ರೆ ಆನ್ಸರ್ ಏನು ಬರ್ತದೆ? ಚಾಕ್ಲೇಟ್ಸ್ ಬರುತ್ತೆ. ಕ್ವಶನ್ ಮಾರ್ಕ್ ಇಡ್ರಿ. ದ ಚಾಕ್ಲೇಟ್ಸ್ ಅನ್ನೋದು ಆನ್ಸರ್ ಆಗುತ್ತೆ. ಈ ರೀತಿ ನೀವು WH ಕ್ವಶನನ್ನು ಫ್ರೇಮ್ ಮಾಡಬಹುದು. ನೆಕ್ಸ್ಟ್ 9th ಕ್ವಶನ್ ಏನಿದೆ? ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್. ಸರಿಯಾದ ವರ್ಬನ್ನು ಫಿಲ್ ಮಾಡಬೇಕು ಬ್ರಾಕೆಟಲ್ಲಿ ಕೊಟ್ಟಿರ್ತಕ್ಕಂಥದ್ದು. ದ ಪಾಂಡವಾಸ್ ಡ್ಯಾಶ್ ಡಿಫೀಟ್ ದ ಕೌರವಾಸ್ ಇನ್ ದ ಬ್ಯಾಟಲ್. ಪಾಂಡವರು ಕೌರವರು ಆಲ್ರೆಡಿ ಜಗಾಡಿ ಹೋಗಿದ್ದಾರೆ. ಹಾಗಾದರೆ ಇಲ್ಲಿ ಫಾಸ್ಟ್ ಟೆನ್ಸ್ ಬರ್ತದೆ. ಹಾಗಾದರೆ ಏನು ಬರುತ್ತೆ ಆನ್ಸರು? ಪಾಂಡವಾಸ್ ಡಿಪೀಟೆಡ್. ಅಲ್ಲಿ ಡಿಪೀಟ್ ಅದ ಪ್ರೆಸೆಂಟ್ ಟೆನ್ಸ್. ನಾವೇನು ಮಾಡಬೇಕು? ಇದನ್ನು ಪಾಸ್ಟ್ ಟೆನ್ಸಿಗೆ, ಯಾಕಂದ್ರೆ ಆಲ್ರೆಡಿ ಅವ್ರ ಯುದ್ಧ ಕದನ ಆಗಿ ಹೋಗ್ಯದ. ಡಿಪೀಟೆಡ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 10 ಏನಿದೆ ನೋಡೋಣ. ಚೂಸ್ ದ ಕರೆಕ್ಟ್ ಹೋಮೋಫೋನ್ ಆ್ಯಂಡ್ ಕಂಪ್ಲೀಟ್ ದ ಸ್ಟೇಟ್ಮೆಂಟ್. ಸರಿಯಾದ ಹೋಮೋಫೋನನ್ನು ಚೂಸ್ ಮಾಡಬೇಕು, ಮಾಡಿ ಸೆಂಟೆನ್ಸನ್ನು ಕಂಪ್ಲೀಟ್ ಮಾಡಬೇಕು.
ವೆನ್ ಐ ವೆಂಟ್ ಬಿಹೈಂಡ್ ಎ ಟ್ರೀ ಐ ಸಾ ಡ್ಯಾಶ್ ಡಿಯರು ಅಥವಾ ಡಿಯರು. ಡಿಯರ್ ಮೀನ್ಸ್ ಜಿಂಕೆ. ಇನ್ನೊಂದು ಡಿಯರು ಪ್ರೀತಿಯ ಮೈ ಡಿಯರ್ ಅಂತ, ಮೈ ಡಿಯರ್ ವೈಫ್ ಅಂತ ಅಲ್ಲ. ಅದಕ್ಕೆ ನಾವು ಇಲ್ಲಿ ಹಾಗಾದ್ರೆ ಅಲ್ಲಿ ಏನು ನೋಡಿದೆ ನಾನು, ಡೀರನ್ನು, ಜಿಂಕೆಯನ್ನು ನೋಡಿದೆ. DEER ಇಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಎಷ್ಟು ಬರೆದ್ರೆ 1 ಮಾರ್ಕ್ಸು ನಿಮಗೆ ಯೂಸ್ ಆಗ್ತದೆ ಅಂತ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ 11th ಕ್ವಶನ್. ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್. ಸರಿಯಾದ ವರ್ಡ್ ಫಾರ್ಮನ್ನು ನೀವಿಲ್ಲಿ ಬರಿಬೇಕು. ಏನು ಕೊಟ್ಟಾರ? ದ ಜಡ್ಜ್ ಸೈಡ್ ದ್ಯಾಟ್ ಓನ್ಲಿ ಫ್ರೆಶ್ ಎವಿಡೆನ್ಸ್ ವುಡ್ ಮೇಕ್ ಹಿಮ್ ಚಾಲೆಂಜ್ ಹೀಸ್ ಡ್ಯಾಶ್. ಹಾಗಾದರೆ ಇಲ್ಲಿ ಏನಾಗುತ್ತಾ? ಕರೆಕ್ಟ್ ವರ್ಡು ಜಡ್ಜ್ ಕೊಟ್ಟಾರ. ಏನಾಗುತ್ತಪ್ಪ ಅಂದರೆ ಇಲ್ಲಿ ಜಡ್ಜ್ಮೆಂಟ್ ಬರಿಬೇಕು ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಜಡ್ಜ್ಮೆಂಟ್ ನೌನ್ ಫಾರ್ಮನ್ನು ಬರಿಬೇಕು. ಜಡ್ಜ್ಮೆಂಟ್ ಈಸ್ ದ ರೈಟ್ ಆನ್ಸರ್. Okay, next 12th question. Identify the figure of speech used in the given sentence. ಕೊಟ್ಟಂತ ಸೆಂಟೆನ್ಸ್ ಅಲ್ಲಿ ಫಿಗರ್ ಆಫ್ ಸ್ಪೀಚ್ ಅನ್ನ ನೀವು ಬರಿಬೇಕು. ಹಾಗಾದ್ರೆ ಯಾವ್ದಾಗುತ್ತಾ ನೋಡೋಣ ಸೆಂಟೆನ್ಸು. ಸಡನ್ಲಿ ದ ಬ್ಲ್ಯಾಕ್ ನೈಟ್ ಶೋಡ್ ಇಟ್ಸ್ ಟೀತ್ ಇನ್ ಎ ಫ್ಲಾಶ್ ಆಫ್ ಲೈಟಿಂಗ್. ಏನಾಗುತ್ತಾ ಇದು? ಸಡನ್ಲಿ ದ ಬ್ಲ್ಯಾಕ್ ನೈಟ್ ಶೋಡ್ ಇಟ್ಸ್ ಟೀತ್ ಇನ್ ಎ ಫ್ಲಾಶ್. ನೈಟ್ ಅನ್ನೋದು ಏನದ? ನಾನ್ ಲಿವಿಂಗ್ ಥಿಂಗ್ ಅದ, ಅದು ಫ್ಲ್ಯಾಶ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ರೈಟ್ ಆನ್ಸರ್ ಏನಾಗುತ್ತಪ್ಪ ಅಂದ್ರೆ ಪರ್ಸೋನಿಫಿಕೇಶನ್ ಆಗುತ್ತಾ. ಪರ್ಸೋನಿಫಿಕೇಶನ್ನು ಯಾಕಾಗುತ್ತಪ್ಪ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಯು ಅಂಡರ್ಸ್ಟ್ಯಾಂಡ್ ದ್ಯಾಟ್ ವಾಟ್ ಈಸ್ ಪರ್ಸೋನಿಫಿಕೇಶನ್ ಅಂದ್ರೆ ಏನಪ್ಪ ಅಂದ್ರೆ ಜೀವ ಇರಲಾರ್ದ ವಸ್ತುವಿಗೆ ಜೀವ ಬರೆಸೋದು. ಇಲ್ಲಿ ನೋಡ್ರಿ, ಬ್ಲ್ಯಾಕ್ ನೈಟ್ ಶೋಡ್ ಇಟ್ಸ್ ಟೀತ್. ಬ್ಲ್ಯಾಕ್ ನೈಟ್ ಅಂದ್ರೆ ಟೀತ್ ತೋರಿಸಿ ಫ್ಲ್ಯಾಶ್ ಆಗ್ತದ. ನಾನ್ ಲಿವಿಂಗ್ ಥಿಂಗು, ಜೀವ ಇರಲಾರ್ದ ವಸ್ತು ಜೀವ ಬರೆಸಿದ್ರೆ ಅದಕ್ಕೆ ನಾವು ಪರ್ಸೋನಿಫಿಕೇಶನ್ ಅಂತ ಕರಿತೀವಿ. ನಿಮಗೆ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇನ್ನೂ ಫಿಗರ್ಸ್ ಆಫ್ ಸ್ಪೀಚ್, ಇನ್ನು ಉಳಿದ ಫಿಗರ್ಸ್ ಆಫ್ ಸ್ಪೀಚ್ ಡೌಟ್ ಇದ್ರೆ ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಐ ವಿಲ್ ಹ್ಯಾವ್ ದ ಕ್ಲಾಸ್ ಆನ್ ದ್ಯಾಟ್. ಓಕೆ, ಆಲ್ರೆಡಿ ಪ್ಲೇಲಿಸ್ಟಲ್ಲಿ ಕೂಡ ಆ ಪೊಯಿಟಿಕ್ ಡಿವೈಸ್ ಮೇಲೆ ಇದಾವೆ, ಫಿಗರ್ಸ್ ಆಫ್ ಸ್ಪೀಚ್ ಮೇಲೆ. ಆ ಪ್ಲೇಲಿಸ್ಟನ್ನು ಚೆಕ್ ಮಾಡಿ ನೀವು ವಾಚ್ ಮಾಡ್ಬೋದು, ಕಲಿಬೋದು. 13th, combine the following sentence using the conjunction given in the brackets. ಇಲ್ಲಿ 2 ಸೆಂಟೆನ್ಸ್ ಅನ್ನು ಕೊಟ್ಟಿದ್ದಾರೆ. ವರ್ಷ ರ್ಯಾನ್ ಫಾಸ್ಟ್, ಸೆಕೆಂಡ್ ಸೆಂಟೆನ್ಸ್ ಈ ಕುಡ್ ನಾಟ್ ಕಮ್ ಫಸ್ಟ್. ಈ ಕಂಜಕ್ಷನ್ ಯಾವುದಾದ ಬಟ್ ಅನ್ನು ನೀವು ಇಲ್ಲಿ ಯೂಸ್ ಮಾಡಬೇಕು. ಯಾವ ರೀತಿ ಯೂಸ್ ಮಾಡಬೇಕು ನೋಡ್ರಿ. ವರ್ಷ ರ್ಯಾನ್ ಫಾಸ್ಟ್. ಓಕೆ, 2 ಸೆಂಟೆನ್ಸ್ ಅನ್ನು ಒಂದು ಮಾಡೋಣ. ವರ್ಷ ರ್ಯಾನ್ ಫಾಸ್ಟ್. ವರ್ಷ ರ್ಯಾನ್ ಫಾಸ್ಟ್ but could not come first. But could not come first. Could not or couldn't come first. This is the answer my dear students. ಇದನ್ನ ಒಂದು ಮಾಡಿದ್ವಿ. ವರ್ಷ ran first but couldn't come first. ಈ ರೀತಿ ಆನ್ಸರನ್ನು ಬರಿಬೇಕು. ನೆಕ್ಸ್ಟ್ 14ನೇ ಕ್ವಶನ್ನು. ಚೇಂಜ್ ದ ಸ್ಟೇಟ್ಮೆಂಟ್ ಫ್ರಮ್ ಆಕ್ಟಿವ್ ಟು ಪ್ಯಾಸಿವ್ ವಾಯ್ಸ್. ಆಕ್ಟಿವ್ನಿಂದ ಪ್ಯಾಸಿವ್ ಮಾಡ್ಬೇಕು ನೋಡ್ರಿ. ಯಾವ ರೀತಿ ಮಾಡ್ತಿರಲಿ. ಕ್ವಶನ್ ಏನದ? ರಾಮ ಕಿಲ್ಡ್ ರಾವಣ ಇನ್ ರಾಮಾಯಣ. ರಾಮ ರಾವಣನ ಕೊಂದ ಎಲ್ಲಿ? ರಾಮಾಯಣದಲ್ಲಿ. ಹಾಗಾದ್ರೆ ಏನೇನು ಮಾಡಬೇಕು? ಫಸ್ಟ್ ನೀವು ಆಕ್ಟಿವ್ನಿಂದ ಪ್ಯಾಸಿವ್ ಮಾಡ್ಬೇಕಂದ್ರೆ ಸಬ್ಜೆಕ್ಟನ್ನು ಐಡೆಂಟಿಫೈ ಮಾಡಬೇಕು. ನೆಕ್ಸ್ಟ್ ಕಿಲ್ಡ್ ವರ್ಬನ್ನು ಐಡೆಂಟಿಫೈ ಮಾಡಬೇಕು. ಆಬ್ಜೆಕ್ಟ್ ಯಾವುದು? ರಾವಣ. ಹಾಗಾದ್ರೆ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಆಬ್ಜೆಕ್ಟ್ ಇದ್ದದ್ದನ್ನು ಸಬ್ಜೆಕ್ಟ್ ಪ್ಲೇಸಿಗೆ ತರಬೇಕು. ಹಾಗಾದ್ರೆ ಏನು ಮಾಡಬೇಕು? ರಾವಣ. ಇದಾದಮೇಲೆ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು. ಯಾವ್ದು ಯೂಸ್ ಮಾಡ್ತೀರಿ? ವಾಸ್ ಯೂಸ್ ಮಾಡಬೇಕು. ಯಾಕೆ ಯೂಸ್ ಮಾಡಬೇಕು? ಪಾಸ್ಟ್ ಟೆನ್ಸ್ ಅದ. ರಾಮ ವಾಸ್ ಕಿಲ್ಡ್. ರಾವಣ ವಾಸ್ ಕಿಲ್ಡ್. ವಾಟ್? ರಾವಣ ವಾಸ್ ಕಿಲ್ಡ್ ಬೈ ರಾಮನ. ರಾವಣ ಯಾರಿಂದ ಕೊಲ್ಲಲ್ಪಟ್ಟ? ರಾಮನಿಂದ ಕೊಲ್ಲಲ್ಪಟ್ಟ. ಎಲ್ಲಿ? ನೀವು ಕೆಳಗೆ ಅದರ ಮುಂದೆ ಕಂಟಿನ್ಯೂ ಮಾಡ್ರಿ. ಏನು? ರಾಮಾಯಣ. ಈ ರೀತಿ ನೀವು ಬರೆದ್ರೆ ನಿಮ್ಮ ಆನ್ಸರ್ ರೈಟ್ ಆಗುತ್ತೆ. ಓಕೆ, ಐ ಹೋಪ್ ಇಟ್ ಈಸ್ ಕ್ಲಿಯರ್. ನೆಕ್ಸ್ಟ್ 15th ಕ್ವಶನ್. ರಿಪ್ಲೇಸ್ ದ ಅಂಡರ್ಲೈನ್ ವರ್ಡ್ ವಿತ್ ಕರೆಕ್ಟ್ ಪ್ರೆಸಲ್ ವರ್ಬ್. ಸರಿಯಾದ ಪ್ರೆಸಲ್ ವರ್ಬನ್ನು ಹಾಕಿ ನೀವೇನು ಮಾಡಬೇಕು? ಇಲ್ಲಿ ಬರಿಬೇಕು. ವಿ ಸ್ಟಾರ್ಟೆಡ್ ಅವರ್ ಜರ್ನಿ ಟುವರ್ಡ್ಸ್ ಹಂಪಿ. ಇಲ್ಲಿ ಕರೆಕ್ಟ್ ಆದ ಆನ್ಸರ್ ಯಾವ ರೀತಿ ಬರೀತೀರಿ? ಯಾವ ರೀತಿ ಬರಿಬೇಕು ನೋಡ್ರಿ. ದ ಆನ್ಸರ್ ಈಸ್ ವಿ
ಸೆಟ್ ಅಪ್ ಅನ್ಕ ಆಗಂಗಿಲ್ಲ, ಸೆಟ್ ಔಟ್ ಆಗುತ್ತಾ. ಸ್ಟಾರ್ಟೆಡ್ ಸೆಟ್ ಡೌನ್ ಆಗಲ್ಲ, ಸೆಟ್ ಇನ್ ಆಗಂಗಿಲ್ಲ. ಹಾಗಾದ್ರೆ ಕರೆಕ್ಟು ಸೆಟ್ ಔಟ್. ಸ್ಟಾರ್ಟೆಡ್ ಅಂದ್ರೆ ಏನು? ಸೆಟ್ ಔಟ್. ವಿ ಸೆಟ್ ಔಟ್, ವಿ ಸೆಟ್ ಔಟ್ ಅವರ್ ಜರ್ನಿ, ವಿ ಸೆಟ್ ಔಟ್ ಅವರ್ ಜರ್ನಿ ಟುವರ್ಡ್ಸ್ ಹಂಪಿ, ಟುವರ್ಡ್ಸ್ ಹಂಪಿ. ದಿಸ್ ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಈ ರೀತಿ ನೀವು ಬರೆದ್ರೆ 1 ಮಾರ್ಕ್ಸನ್ನು ಗೇನ್ ಮಾಡ್ಬೋದು. ನೆಕ್ಸ್ಟ್ 16ನೇದು, ಚೇಂಜ್ ದ ಗಿವನ್ ಸ್ಟೇಟ್ಮೆಂಟ್ ಇಂಟು ನೆಗೆಟಿವ್. ನೆಗೆಟಿವ್ ಮಾಡಬೇಕು. ಏನು ಕೊಟ್ಟಾರ ಸೆಂಟೆನ್ಸು? ರಂಗ ಈಸ್ ಕಮಿಂಗ್ ಟು ಸ್ಕೂಲ್ ಟುಡೇ. ರಂಗ ಇವತ್ತು ಸ್ಕೂಲಿಗೆ ಬರ್ತಾ ಇದ್ದಾನೆ. ಬರಲ್ಲ ಅಂತ ಮಾಡ್ಬೇಕು. ಯಾವ ರೀತಿ ಮಾಡ್ಬೇಕು ನೋಡ್ರಿ. ರಂಗ, ರಂಗ ಈಸ್ ನಾಟ್ ಆರ್ ಇಸಂಟ್ ಬರೋದು ರೈಟ್. ರಂಗ ಇಸಂಟ್ ಆರ್ ಇಸ್ ನಾಟ್ ಕಮಿಂಗ್, ರಂಗ ಇಸಂಟ್ ಕಮಿಂಗ್ ಟು school today, school today. This is the right answer my dear students. Okay, ಎಷ್ಟು ಬರೆದ್ರೆ ಆನ್ಸರ್ ಕರೆಕ್ಟ್ ಆಗುತ್ತಾ. ನಾಟ್ ಹಚ್ಬಿಡೋದಲ್ಲ, ಅದೇ ನೆಗೆಟಿವ್ ಆಗುತ್ತಾ. ನೆಕ್ಸ್ಟ್ ವಿ ವಿಲ್ ಸಿ ದ್ಯಾಟ್ ದ ಥರ್ಡ್ ಮೇನ್ ಎಲ್ಲಿದೆಪ್ಪ ಅಂದ್ರೆ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಹ್ಯಾಸ್ 2 errors. ಕರೆಕ್ಟ್ ಸೆಂಟೆನ್ಸ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. 2 ಮಾರ್ಕ್ಸಿಗೆ ನೋಡ್ರಿ. ಜಸ್ಟ್ ನೀವು ಇಲ್ಲಿ ಕ್ಲಿಯರ್ ಮಾಡಿದರೆ ಸಾಕು, 2 ಮಾರ್ಕ್ಸ್ ಓದ್ತೀರಿ. ಏನದ ಇಲ್ಲಿ? ಅ ಪಂಚ್ ನೋಸ್ ನೋ ಫ್ರೆಂಡ್ ಆರ್ ಎನಿಮಿ ಬಟ್ ಓನ್ಲಿ ಜಸ್ಟಿಸ್. ಸ್ಪೆಲ್ಲಿಂಗ್ ಕರೆಕ್ಷನ್. ಏನು ಸ್ಪೆಲ್ಲಿಂಗ್ ಕರೆಕ್ಷನ್? ಇಲ್ಲಿ ನೋಡ್ರಿ, ಓನ್ಲಿ ಜಸ್ಟಿಸ್ ವರ್ಡ್ ನೋಡ್ರಿ. ಅಲ್ಲಿ JUSTIC ಆಗಬೇಕು, SE ಆಗ್ಯದ. ಹಾಗಾದ್ರೆ ನಾವು ಏನು ಸ್ಪೆಲ್ಲಿಂಗ್ ಕರೆಕ್ಷನ್ ಮಾಡ್ತೀವಿ? JUSTICE ಆಗಬೇಕು, SE ಅಲ್ಲ. ಈ ರೀತಿ ಸ್ಪೆಲ್ಲಿಂಗ್ ಕರೆಕ್ಷನ್ ಮಾಡ್ತೀವಿ. ನೆಕ್ಸ್ಟ್ ಬಿ ಕ್ಯಾಪಿಟಲ್ ಲೆಟರ್ಸ್ ಟು ಬಿ ಕರೆಕ್ಟೆಡ್. ಏನು ಮಾಡಬೇಕು? ಇಲ್ಲಿ ನೋಡ್ರಿ, ಪಂಚ್ ಅನ್ನೋದು ಪ್ರಾಪರ್ ನೌನ್ ಅದ. ಹಾಗಾದ್ರೆ ಅದನ್ನ ಏನು ಮಾಡಬೇಕಿಲ್ಲಿ? ಏನು ಕೂಡ ಕ್ಯಾಪಿಟಲ್ ಬರಬೇಕು. ಎ ಪಂಚ್, ಎ ಪಂಚ್, ಈ ಕ್ಯಾಪಿಟಲ್ ಈ ರೀತಿ ಮಾಡಿದರೆ ಇಟ್ ಈಸ್ ರೈಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಲೆಟ್ಸ್ ವಿ ವಿಲ್ ಮೂವ್ ಟು ದ್ಯಾಟ್ ದ ನೆಕ್ಸ್ಟ್ ಮೇನ್. ಫೋರ್ತ್ ಮೇನ್ ಏನಿದೆ ಇಲ್ಲಿ 7 ಕ್ವಶನ್ಸ್ ಇದಾವೆ. ಪ್ರತಿ ಕ್ವಶನ್ 2 ಮಾರ್ಕ್ಸ್ ಇರುತ್ತೆ. ಟೋಟಲ್ 14. 18th question, read that. Read the following paragraph and answer the questions that follow. Remember then, there is only one time that is important and that time is now. It is the most important time because it is the only time we have any power to act. The most necessary person is the person you are with at a particular moment. The most important business is to do that person good because we are sent into this world for the purpose of alone. ಈ ಪ್ಯಾರಾಗ್ರಾಫನ್ನು ಓದ್ಕೊಂಡು ಕೆಳಗಿನಕ್ಕೆ ನೀವೇನು ಮಾಡಬೇಕು? ಆನ್ಸರ್ ಮಾಡಬೇಕು. ಹಾಗಾದ್ರೆ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡೋಣ. ವೈ ನವ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್. ಯಾಕಿದು ನವ್ ಅನ್ನೋದು ಇಂಪಾರ್ಟೆಂಟ್ ಟೈಮು? ನೀವು ಇಲ್ಲೇನು ಮಾಡ್ರಿ, ನವ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮನ್ನು ಈ ರೀತಿ ಬರೀತಾ ಹೋಗ್ರಿ. ಅದು ಬರೋದಾದ್ಮೇಲೆ ಸ್ಟಾರ್ಟ್ ದ್ಯಾಟ್ ನವ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್. ಯಾಕೆ ಇಂಪಾರ್ಟೆಂಟ್ ಇದು? ಬಿಕಾಸ್, ಯಾಕಂದ್ರೆ ಬಿಕಾಸ್ ಇಟ್ ಈಸ್ ದ ಟೈಮ್, ಬಿಕಾಸ್ ಇಟ್ ಈಸ್ ದ ಟೈಮ್ ಏನು ಮಾಡ್ತೀವಿ ನಾವು? ಇಟ್ ಈಸ್ ದ ಟೈಮ್ ವಿ ಹ್ಯಾವ್ ಎನಿ ಪವರ್ ಟು ಆ್ಯಕ್ಟ್, ವಿ ಹ್ಯಾವ್ ಎನಿ ಪವರ್ ಟು ಆ್ಯಕ್ಟ್, ಎನಿ ಪವರ್ ಟು ಆ್ಯಕ್ಟ್. ನಮಗೇನಪ್ಪ ಅಂದ್ರೆ ಈ ಸದ್ಯ ಏನು ಬೇಕಾದ್ ಮಾಡೋ ಸಾಮರ್ಥ್ಯ ಇರುತ್ತೆ. ಅದಕ್ಕೆ ನಾವು ಅನ್ನೋದು ಭಾಳಷ್ಟು ಇಂಪಾರ್ಟೆಂಟು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ ಬಿ ಏನಿದೆ? ಕ್ವಶನ್ ನಂಬರ್ ಬಿ, ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್ ಫಾರ್ ಎ ಪರ್ಸನ್ ಟು ಡೂ? ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್ಸು? ದ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್ ಫಾರ್ ಎ ಪರ್ಸನ್ ಟು ಡೂ ಈಸ್ ಟು good to the person, is to good to the person, good to the person, good to the person. Next, we are with the, we are with the, we are with the a particular moment, a particular moment. ನಿಮಗೆ ಬೇಕಂದ್ರೆ ನಾನು ಹೇಳ್ತಾ ಹೋಗ್ತೀನಿ, ನೀವು ಬರ್ಕೋಬಹುದು. ಪರ್ಟಿಕ್ಯುಲರ್ ಮೂಮೆಂಟ್, ಇದು ಏನಪ್ಪ ಅಂದ್ರೆ ಈ ಕ್ವಶನ್ ಆನ್ಸರ್. ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ್ಯಾಟ್ ದ ನೆಕ್ಸ್ಟ್ ಕ್ವಶನ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. 19ನೇ ಕ್ವಶನ್ ಏನದ?
Read the following question and answer the questions that follow. ಈ ಕನ್ವರ್ಷನ್ ಓದಿ ಕ್ವಶನ್ಗೆ ಆನ್ಸರ್ ಮಾಡಬೇಕು. ರವಿ, ಡಾಕ್ಟರ್ ಐ ಆಮ್ ನಾಟ್ ವೆಲ್. ರವಿ ಹೇಳ್ತಾನೆ, ಡಾಕ್ಟರ್ ನನಗೆ ಆರಾಮಿಲ್ಲ. ಡಾಕ್ಟರ್ ಪ್ಲೀಸ್ ಲೈ ಡೌನ್ ಆನ್ ದ ಟೇಬಲ್, ಎಕ್ಸಾಮೈನ್ಸ್ ಆ್ಯಂಡ್ ಚೆಕ್ಸ್ ಟೆಂಪ್ರೇಚರ್, ಯು ಹ್ಯಾವ್ ಅ ಸಿವಿಯರ್ ಕೋಲ್ಡ್, ಯು ಹ್ಯಾವ್ ಫೀವರ್ ಆಲ್ಸೋ. Ravi said, I have taken some medicines but to no avail. ಡಾಕ್ಟರ್ ಹೇಳ್ತಾನೆ, ಹೂ ಗಿವ್ ಯು ದೋಸ್ ಮೆಡಿಸಿನ್ಸ್, ಆ ಮೆಡಿಸಿನ್ಸನ್ನು ಯಾರು ಕೊಟ್ಟಿದ್ರು ನಿನಗೆ? ರವಿ, ದ ಪ್ಯಾರಾಮಿಸಿಸ್ಟ್ ಅವರು ಕೊಟ್ಟಿದ್ದಾರ. ಡಾಕ್ಟರ್ ಶುಡಂಟ್ ಎಕ್ಸೆಪ್ಟ್ ಸಚ್ ಮೆಡಿಸಿನ್ಸ್. ರವಿ, ಇಟ್ ಈಸ್ ನಾಟ್ ಗುಡ್, ಯು ಶುಡ್ ಆಲ್ವೇಸ್ ಕನ್ಸಲ್ಟ್ ಎ ಡಾಕ್ಟರ್ ಬಿಫೋರ್ ಯು ಸ್ಟಾರ್ಟ್ ಟೇಕಿಂಗ್ ಮೆಡಿಸಿನ್ಸ್. ಡೋಂಟ್ ಎವರ್ ಗೋ ಫಾರ್ ಸೆಲ್ಫ್ ಮೆಡಿಕೇಶನ್. ಸ್ವಂತದ್ದು ನಾವು ಮೆಡಿಕೇಶನ್ ಮಾಡಬಾರ್ದು ಅಂತ ಡಾಕ್ಟರ್ ಹೇಳ್ತಾರೆ. ಕ್ವಶನ್ಸ್ ಏನು ಕೇಳಿದ್ದಾರೆ ಇದರ ಮೇಲೆ ನೀವು ಪಾಸ್ ಮಾಡಿ ಓದ್ಕೊಂಡು ಅದನ್ನ ಆನ್ಸರ್ ಮಾಡ್ಬೋದು. ದ ಪರ್ಸನ್ ಹೂ ಸೆಲ್ಸ್ ಮೆಡಿಸಿನ್ಸ್ ಇನ್ ದ ಶಾಪ್, ಗಿವ್ ಒನ್ ವರ್ಡ್ ಫ್ರಾಮ್ ದ ಕನ್ವರ್ಸೇಷನ್. ಈ ಒಂದು ವ್ಯಕ್ತಿ ಮೆಡಿಕಲ್ ಶಾಪ್ ಒಳಗೆ ಮೆಡಿಸಿನ್ಸನ್ನು ಮಾಡ್ತಿರ್ತಾನಲ್ಲ, ಅವನಿಗೆ ಏನಂತ ಕರಿತೀವಪ್ಪ ಅಂತಂದ್ರೆ ನಾವು ದ ಫ್ಯಾರಾಮಿಸ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ದ ಫ್ಯಾರಾಮಿಸ್ಟ್ ಅಂತ ಕರಿತೀವಿ. ದಿಸ್ ಈಸ್ ದ ರೈಟ್ ಆನ್ಸರ್. ದ ಫ್ಯಾರಾಮಿಸ್ಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬಿ, ವೈ ಡಿಡ್ ರವಿ ಕನ್ಸಲ್ಟ್ ದ ಡಾಕ್ಟರ್? ಯಾಕೆ ರವಿ ಡಾಕ್ಟರ್ ನನ್ನ ಕನ್ಸಲ್ಟ್ ಮಾಡ್ದ? ರವಿ ಕನ್ಸಲ್ಟ್ ದ ಡಾಕ್ಟರ್. ಯಾಕೆ ಕನ್ಸಲ್ಟ್ ಮಾಡಿದನು ಬರೀರಿ. ಅದ್ರ ಮುಂದಾದ್ಮೇಲೆ ಇದನ್ನ ಈ ರೀತಿ ಬರೀಬೇಕು. ಬಿಕಾಸ್ he had severe cold. He had severe cold. ಅವನಿಗೆ ಬಹಳಷ್ಟು ಕೋಲ್ಡ್ ಇತ್ತು, ಅದಕ್ಕೋಸ್ಕರ ಮತ್ತೇನಿತ್ತು? ಕೋಲ್ಡ್ ಜೋಡಿ ಫೀವರ್ ಇತ್ತು, ಜ್ವರ ಇತ್ತು. ಓಕೆ, ಇಷ್ಟು ಬರೆದ್ರೆ ಯು ವಿಲ್ ಗೆಟ್ ದಟ್ 2 marks ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ 20 ಕ್ವಶನ್ ನೋಡೋಣ. ಮಂಜೂಸ್ ಫ್ರೆಂಡ್ ವೋಟೆಡ್ ದೇರ್ ಫೇವ್ರೆಟ್ ಫಾಸ್ಟ್ ಟೈಮ್ ಹಾಬೀಸ್. ದ ರಿಸಲ್ಟ್ ಇಸ್ ಆಸ್ ಫಾಲೋಸ್. ಓಟ್ ಎಷ್ಟೆಷ್ಟು ತೊಗೊಂಡಿದ್ದಾರೆ ನೋಡ್ರಿ ಮಂಜುಂದು. ಮಂಜು ಇಷ್ಟು ಓದ್ತಾ ನೋಡ್ರಿ ಜಾಸ್ತಿ. ಸಿಂಗಿಂಗ್ ಅರ್ಧ ಮಾಡ್ತಾನೆ, ಡ್ಯಾನ್ಸಿಂಗ್ ಅರ್ಧ ಮಾಡ್ತಾನೆ, ಇದ್ದಾರೆ ಪೇಂಟಿಂಗ್ ವೆರಿ ಲೆಸ್. ಅದು ಇಷ್ಟು ಅರ್ಥ ಮಾಡ್ಕೊಳ್ರಿ. ಅರ್ಥ ಮಾಡ್ಕೊಂಡಾದ್ಮೇಲೆ ಇದ್ರ ಮೇಲೆ ಕ್ವಶನ್ಸ್ ಇರ್ತಾವೆ. ಆ ಕ್ವಶನ್ಸನ್ನು ನಾವೀಗೇನು ಮಾಡೋಣಪ್ಪ ಅಂದ್ರೆ ನೋಡೋಣ. ಓಕೆ, ದ ಫಸ್ಟ್ ಕ್ವಶನ್ ಈಸ್ ರೀಡ್ ದ ಪಿಕ್ಚರ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. ಪಿಕ್ಚರನ್ನು ಚೆನ್ನಾಗಿ ನೋಡ್ಕೊಂಡು ಇದಕ್ಕೆ ಆನ್ಸರ್ ಮಾಡಬೇಕು. ವಾಟ್ ಹಾಬಿ ಇಸ್ ಲೈಕ್ಡ್ ಮೋಸ್ಟ್ ಇನ್ ದ ವೋಟಿಂಗ್? ಯಾವ ಹಾಬಿ ಲೈಕ್ ಆಗ್ತದೆ ಇಲ್ಲಿ? ಯಾವುದಪ್ಪ ಅಂದ್ರೆ ಮೋಸ್ಟ್ ತೊಗೊಂಡಿದ್ದು ಯಾರು? ಮಂಜು ರೀಡಿಂಗ್ ತೊಗೊಂಡ ನೋಡ್ರಿ. ಜಾಸ್ತಿ ಲೈಕ್ ಮಾಡಿದ ಜನ ಅವನು ರೀಡಿಂಗ್ ಲೈಕ್ ಮಾಡ್ಯಾರ. ನೆಕ್ಸ್ಟ್, ವಾಟ್ ಹಾಬೀಸ್ ಗಾಟ್ ಸೇಮ್ ನಂಬರ್ ಆಫ್ ವೋಟ್ಸ್? ಸೇಮ್ ನಂಬರ್ ವೋಟ್ಸ್ ಯಾವ ತೊಗೊಂಡವ ಅಲ್ಲಿದೆ ನೋಡ್ರಿ. ಯಾವ್ಯಾವು? ಸಿಂಗಿಂಗ್ ಆ್ಯಂಡ್ ಡ್ಯಾನ್ಸಿಂಗ್. ಸೇಮ್ ವೋಟ್ಸನ್ನು ತೊಗೊಂಡಿದ್ದಾನ. ಸಿಂಗಿಂಗ್ ಆ್ಯಂಡ್ ಡ್ಯಾನ್ಸಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈ ರೀತಿ ಬರೆದ್ರೆ ಆನ್ಸರ್ ಇಸ್ ಓವರ್. ಎಷ್ಟು ಬರೆದ್ರೆ 2 marks ನೋಡ್ರಿ. 2 ಸೆಕೆಂಡ್ನೇ 2 marks ಹೋಗ್ತೀರಿ. ನೆಕ್ಸ್ಟ್ 24th, ರೀಡ್ ದ ಗಿವನ್ ಅಡ್ವರ್ಟೈಸ್ಮೆಂಟ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. ಈ ಒಂದು ಅಡ್ವರ್ಟೈಸ್ಮೆಂಟ್ ಎದ್ರ ಕೊಟ್ಟು ಕಿಡ್ಸ್ ರಾಮನಗರಿಯ ಸಮ್ಮರ್ ಕ್ಯಾಂಪ್ 2019 ಆ್ಯಕ್ಟಿವಿಟೀಸ್ ಡ್ಯಾನ್ಸ್, ಸಿಂಗಿಂಗ್, ಕರಾಟೆ, ಆರ್ಟ್, ಕ್ರಾಫ್ಟ್, ಹಾಲ್ ಹ್ಯಾಂಗಿಂಗ್, ಇದ್ರ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಇದ್ರ ಬಗ್ಗೆ ನೀವು ಏನು ಮಾಡಬೇಕು? ಆನ್ಸರ್ ಮಾಡಬೇಕು. ಏನದ? ಆಪ್ಷನ್ ಎ, ದ ಕ್ವಶನ್ ಈಸ್ ವಿಚ್ ಏಜ್ ಗ್ರೂಪ್ ವಾಸ್ ಸಮ್ಮರ್ ಕ್ಯಾಂಪ್ 2019 ಆರ್ಗನೈಸ್ಡ್ ಫಾರ್? ಯಾರ್ಯಾರಿಗೆ ಯಾವ ಏಜ್ದವ್ರಿಗೆ ಸಮ್ಮರ್ ಕ್ಯಾಂಪನ್ನು ಅರೇಂಜ್ ಮಾಡಿದಾರ? ಯಾವ ಏಜಪ್ಪ ಅಂದ್ರೆ ಈ ರೀತಿ ಬರೀರಿ. ಏಜ್ ಗ್ರೂಪ್ 3 to 10, 3 ವರ್ಷದಿಂದ 10 ವರ್ಷದವರಿಗೆ ಸಮ್ಮರ್ ಕ್ಯಾಂಪ್ ಅದ. ಯಾವ ರೀತಿ ಬರೀಬೇಕು? 3 to 10 ಏಜ್ ಗ್ರೂಪ್ ವಾಸ್ ಸಮ್ಮರ್ ಕ್ಯಾಂಪ್ 2019 ಆರ್ಗನೈಸ್ಡ್ ಫಾರ್. ನೆಕ್ಸ್ಟ್, ಹೌ ಮೆನಿ ಆಕ್ಟಿವಿಟೀಸ್ ವೇರ್ ಇನ್ಕ್ಲೂಡೆಡ್ ಇನ್ ದ ಕಿಡ್ಸ್ ರಾಮನಗರಿಯ ಸಮ್ಮರ್ ಕ್ಯಾಂಪ್? ಎಷ್ಟು ಆಕ್ಟಿವಿಟಿ ಇದಾವಲ್ಲಿ? ಎಷ್ಟಿದಾವಪ್ಪ ಅಂದ್ರೆ 10 ಆಕ್ಟಿವಿಟೀಸ್ ಇದಾವೆ ನೋಡ್ರಿ ಸ್ಟೂಡೆಂಟ್ಸ್. ಎಷ್ಟಿದಾವ? 10 ಆಕ್ಟಿವಿಟೀಸ್. ಓಕೆ, we will continue that. The next question, ಎಷ್ಟು ಬರೆದ್ರೆ 2 marks ಸಿಗುತ್ತೆ ಮೈ ಡಿಯರ್ ಇಂಗ್ಲೀಷ್ ಲರ್ನರ್ಸ್. 22nd ಏನಿದೆ ನೋಡೋಣ. ರೀಡ್ ದ ಫಾಲೋಯಿಂಗ್ ಸ್ಟ್ಯಾನ್ಸಾ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. ಈ ಸ್ಟ್ಯಾನ್ಸಾ ಓದಿ ನೀವೇನು ಮಾಡಬೇಕು? ಆನ್ಸರನ್ನು
ಮಾಡಬೇಕು. ಓಕೆ, ಸ್ಟ್ಯಾನ್ಸಾನ ನಾವೇನು ಮಾಡೋಣಪ್ಪ ಅಂತಂದ್ರೆ ಈಗ ಓದೋಣ. A stranger came on one night to Aesop's tent, saying, "Behold, one outcast and in dread, against whose life the bow of power is bent, who plies and hath not where to lay his head. I come to thee for shelter and for food. To Aesop, called through all our tribes the good." ಓಕೆ, ಇದನ್ನ ಅರ್ಥ ಮಾಡ್ಕೊಳ್ರಿ, ಪಾಸ್ ಮಾಡಿ. ಹಾಗಾದ್ರೆ ಆನ್ಸರ್ ಏನಾಗ್ತದೆ ನೋಡ್ರಿ. ಹೂ ಕೇಮ್ ಟು ಯೂಸುಫ್ಸ್ ಟೆಂಟ್ ಒನ್ ನೈಟ್. ಯಾರು ಬಂದಿದ್ರು ಇಲ್ಲಿ? ಯಾರು ಬಂದಿದ್ರು? ಸ್ಟ್ರೇಂಜರ್ ನೋಡ್ರಿ. ಆ ಸ್ಟ್ರೇಂಜರ್ ಕೇಮ್. ದ ಆನ್ಸರ್ ಅನ್ನ ಈ ರೀತಿ ಬರೀರಿ. ಹೂ ಕೇಮ್ ಟು ಯೂಸುಫ್ಸ್ ಟೆಂಟ್. ದ ಆನ್ಸರ್ ಈಸ್ a stranger came to Yusuf's tent. A stranger came to Yusuf's tent. ಮುಂದೆ ಇದನ್ನು ಕಂಟಿನ್ಯೂ ಮಾಡಿಬಿಡಿ, ಇದನ್ನ ಲೈನನ್ನು. ಒನ್ ನೈಟ್. ಓಕೆ, ನೆಕ್ಸ್ಟ್ ಬಿ ಕ್ವೆಶನ್ ಒಂದು ಸ್ವಲ್ಪ ನೋಡೋಣ. ವೈ ಡಿಡ್ ದ ಸ್ಟ್ರೇಂಜರ್ ಕೇಮ್ ಟು ಯೂಸುಫ್ ಕಮ್ ಟು ಯೂಸುಫ್? ಯೂಸುಫ್ನ ಬಳಿ ಯಾಕೆ ಬಂದಿದ್ದ? ಊಟಕ್ಕೋಸ್ಕರ, ಆಶ್ರಯಕ್ಕೋಸ್ಕರ ಬಂದಿದ್ದ. ಅದನ್ನೇ ಆನ್ಸರ್ ಬರ್ರಿ. ಏನಂತ ಬರಿಬೇಕು? ಫಾರ್ ಶೆಲ್ಟರ್. ದ ಸ್ಟ್ರೇಂಜರ್ ಕಮ್ ಟು ಯೂಸುಫ್ಸ್ ಟೆಂಟ್ ಫಾರ್ ಶೆಲ್ಟರ್. ಇಲ್ಲಿ ಬರೀ ಆನ್ಸರ್. ಫಾರ್ ಶೆಲ್ಟರ್, ವಸತಿಗೋಸ್ಕರ. ಫಾರ್ ಶೆಲ್ಟರ್. ಮತ್ತೇನು ಬೇಕಾಗಿತ್ತು ಅವನಿಗೆ? ಊಟ ಬೇಕಾಗಿತ್ತು. ಆ್ಯಂಡ್ ಫುಡ್. ಇಷ್ಟು ಬರೆದ್ರೆ ಆನ್ಸರ್ 2 ಮಾರ್ಕ್ಸ್ ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ನಿಮ್ಗೆ ಇಷ್ಟ ಆಗಿದ್ರೆ ಯು ಕ್ಯಾನ್ ಸಬ್ಸ್ಕ್ರೈಬ್ ದಿಸ್ ಯೂಟ್ಯೂಬ್ ಚಾನಲ್, ಬಿಕಾಸ್ ನೀವು ಇಮಿಡಿಯೇಟಾಗಿ ನೋಟಿಫಿಕೇಷನನ್ನು, ಅಪ್ಡೇಟ್ಸನ್ನು, ಕ್ವಶನ್ ಪೇಪರ್ಸ್ಗಳನ್ನು ನೀವು ಪಡೆದುಕೊಳ್ಬೋದು. ಆ್ಯಂಡ್ ಇಫ್ ಯು ವಾಂಟ್ ದ ಕ್ವಶನ್ ಪೇಪರ್, ಐ ವಿಲ್ ಹ್ಯಾವ್ in the description the link. You can download there also. Next, 23 question. Read the passage and answer the questions that follow. Finally, a simple old woman came to see the king. The exhausted prime minister brought her into the royal bedchamber. The simple old woman peered into the king's face for a long time. Then she said, "Your Majesty, you are suffering from a strange and rare disease, so rare and strange that no name exists for it." "There, I know it," cried the king in glee. "I kept telling all of them, the fools, that I am a sick man." Okay, ಇದರ ಮೇಲೆ ಕ್ವಶನ್ಸ್ ಕೊಟ್ಟಿದ್ದಾರೆ. Who brought the simple old woman to the royal bed chamber? ಯಾರು ಕರ್ಕೊಂಬಂದಿದ್ರು? ಪ್ರೈಮ್ ಮಿನಿಸ್ಟರ್ ಕರ್ಕೊಂಬಂದಿದ್ದು ನೋಡ್ರಿ. ದ ಆನ್ಸರ್ ಈಸ್, ಯಾರು ಕರ್ಕೊಂಬಂದಿದ್ರು? ಆನ್ಸರನ್ನು ಬರೀರಿ ಈಗ. ದ ಪ್ರೈಮ್ ಮಿನಿಸ್ಟರ್. ದ ಪ್ರೈಮ್ ಮಿನಿಸ್ಟರ್. ನಮ್ಮ ಪ್ರೈಮ್ ಮಿನಿಸ್ಟರ್ ಯಾರಿದ್ದಾರೆ ಈಗ? ಮೋದಿ ಅವರಿದ್ದಾರೆ. ದ ಪ್ರೈಮ್ ಮಿನಿಸ್ಟರ್ ಬ್ರಾಟ್ ದ ಸಿಂಪಲ್ ಓಲ್ಡ್ ವುಮೆನ್ ಟು ದ ರಾಯಲ್ ಬೆಡ್ ಚೇಂಬರ್. ಅವ ಕರ್ಕೊಂಬಂದಿದ್ದ. ಈ ರೀತಿ ಬರ್ದು ಬಿಡ್ರಿ. ನೆಕ್ಸ್ಟ್ ಕ್ವಶನ್ ಬಿ. ಕ್ವಶನ್ ಬಿ ಏನಿದೆ ನೋಡೋಣ. ವಾಟ್ ಡಿಡ್ ಸಿಂಪಲ್ ಓಲ್ಡ್ ವುಮೆನ್ ಸೇ ಟು ದ ಕಿಂಗ್? ಆ ಸಿಂಪಲ್ ಓಲ್ಡ್ ವುಮೆನ್ ಏನಂತ ಹೇಳಿದ್ರು? ಇದನ್ನು ಬರ್ಕೋರಿ. ದ ಸಿಂಪಲ್ ಓಲ್ಡ್ ವುಮೆನ್ ಸೇ ಟು ದ ಕಿಂಗ್ that, ಮುಂದೆ ಆನ್ಸರ್ ಕಂಟಿನ್ಯೂ ಮಾಡ್ರಿ, that he was suffering. he was suffering. ಈ ರೀತಿ ಆನ್ಸರ್ ಬರ್ರಿ. ಅಲ್ಲಿ ಮ್ಯಾಗಿನ್ ನೋಡಿ. he was suffering from a strange, ಒಂದು ವಿಚಿತ್ರವಾದ, strange and rare disease. rare disease. this is the answer. ಎಷ್ಟು ಬರೆದ್ರೆ 2 ಮಾರ್ಕ್ಸ್ ಮುಗಿತು ನೋಡ್ರಿ. 2 ನಿಮಿಷನಾಗ 2 ಮಾರ್ಕ್ಸ್ ಹೋಗ್ತೀರಿ. ನೀವೆಲ್ಲ ಔಟ್ ಆಫ್ ಮಾರ್ಕ್ಸ್ ತೊಗೋಬೇಕು ಅನ್ನೋದೇ ನನ್ನ ಉದ್ದೇಶ. ನೆಕ್ಸ್ಟ್ 24th. ರೀಡ್ ದ ಗಿವನ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ದ ಓಪನಿಂಗ್ ಬ್ಯಾಟ್ಸ್ಮನ್ ಪುಟ್ ಆನ್ 30 runs without being separated. The visiting fast bowlers couldn't do much. Then the spin bowlers came on, and immediately there was a change in the game. 2 wickets fell in a over, and the score was 33-2. Suraj made a few quick runs, then he too was out to one of the spinners caught behind the wicket, and it was Ranji's turn. He walked slowly to the wicket. The bowler took a short run, and then the ball was twirling towards Ranji, and then a thrill ran through Ranji's arm as he felt the ball meet the bat. Crack! The ball hit firmly with the middle of Ranji's bat, streaked fast off the helpless bowler and sped towards the boundary. 4 runs.
ಇದೊಂದು ಕ್ರಿಕೆಟ್ ಮ್ಯಾಚ್ ಅದ, ನೀಟಾಗಿ ಓದ್ಕೊಳ್ರಿ, ಆನ್ಸರ್ ಮಾಡಿರಿ. ನಾನು ಶಾರ್ಟ್ ಆಗಿ ಹೋಗಿರ್ತೇನೆ ಇಲ್ಲಿ. ಓಕೆ, ಹೌ ಡಿಡ್ ದ ಗೇಮ್ ಚೇಂಜ್ ವೆನ್ ದ ಸ್ಪಿನ್ ಬೌಲರ್ಸ್ ಕೇಮ್ ಇನ್? ಸ್ಪಿನ್ ಬೌಲರ್ಸ್ ಬಂದಾಗ ಗೇಮ್ ಯಾವ ರೀತಿ ಚೇಂಜ್ ಆಗಿತ್ತು ಅನ್ನೋದು. ದ ಗೇಮ್ ಚೇಂಜ್ ವೆನ್ ದ ಸ್ಪಿನ್ ಬೌಲರ್ಸ್ ಕೇಮ್ ಇನ್. ಯಾಕೆ ಚೇಂಜ್ ಆಯಿತು? ಸ್ಟಾರ್ಟ್ ಮಾಡ್ರಿ ಆನ್ಸರ್. ಬಿಕಾಸ್ ಆದ್ಮ್ಯಾಗಿಂದ ಬರಿಬೇಕು ನೋಡ್ರಿ, ಇಲ್ಲಿ ಹಿಡ್ಕೊಂಡು ದ ಗೇಮ್ ಇದನ್ನ ಕಂಟಿನ್ಯೂ ಮಾಡ್ಕೋತ ಎಲ್ಲಿ ನೀವು ಜಾಯ್ನ್ ಆಗಬೇಕು. ಬಿಕಾಸ್ 2 ವಿಕೆಟ್ಸ್ ಫೆಲ್. ಸ್ಪಿನ್ನರ್ ಬಂದ ಏನದು 2 ವಿಕೆಟ್ಸ್, 2 ವಿಕೆಟ್ ಹೌದು. 2 ವಿಕೆಟ್ಸ್ ಫೆಲ್ ಇನ್ ಅ ಓವರ್. ಫೆಲ್ ಇನ್ ಅ ಓವರ್, ಒಂದೇ ಓವರ್ನಾಗ ಮುಗಿದು. ಅದಕ್ಕೆ ಸ್ಪಿನ್ ಬೌಲರ್ಸ್ ಬಂದು ಮ್ಯಾಚನ್ನು ಚೇಂಜ್ ಮಾಡಿದರು. ನೆಕ್ಸ್ಟ್ ಕ್ವೆಶನ್ ನಂಬರ್ ಬಿ. ವಾಟ್ ವಾಸ್ ದ ರಿಸಲ್ಟ್ ವೆನ್ ಎ ಥ್ರಿಲ್ ರ್ಯಾನ್ ಥ್ರೂ ದ ರಂಜೀಸ್ ಆರ್ಮ್? ದ ರಿಸಲ್ಟ್ ವೆನ್ ದ ಥ್ರಿಲ್ ರ್ಯಾನ್ ಥ್ರೂ ದ ರಂಜೀಸ್ ಆರ್ಮ್. ಆನ್ಸರ್ ಸ್ಟಾರ್ಟ್ ಮಾಡ್ರಿ. ಹಿ ಫೆಲ್ಟ್, ರಂಜಿ ಫೆಲ್ಟ್, ಹಿ ಫೆಲ್ಟ್ ದ ಬಾಲ್ meet the bat. The ball meet the bat. ಇಷ್ಟು ಬರೆದ್ರೆ ಆ್ಯಡ್ ಮಾರ್ಕ್ಸ್ ಮತ್ತೆ ತೊಗೊಂಡ್ರು ನೋಡ್ರಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಗಾಟ್ ದ ಆನ್ಸರ್ಸ್ ಆಫ್ ದ ಪ್ಯಾಸೇಜ್. ನೆಕ್ಸ್ಟ್ 5th ಮೇನ್ ಇದೆ ನೋಡ್ರಿ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 5 to 6 ಸೆಂಟೆನ್ಸಸ್ ಈಚ್. 3 ಮಾರ್ಕ್ಸ್ ಇದಾವೆ ನೋಡ್ರಿ, 2 ಇದಾವೆ, 2 into 3. ಓಕೆ, ಯಾವ ರೀತಿ ಆನ್ಸರ್ ಮಾಡೋಣ ನೋಡೋಣ. ರೈಟ್ ಎ ಮೆಸೇಜ್ ರೀಡಿಂಗ್ ದ ಟೆಲಿಫೋನ್ ಕನ್ವರ್ಸೇಷನ್ ಗಿವನ್ ಬಿಲೋ. ಇದಕ್ಕೆ ಏನಂತ ಕರಿತೀವಿ? ನಮ್ಮ CBSE ಸಿಲೆಬಸಲ್ಲಿ ಬರ್ತಕ್ಕಂಥದ್ದು ಮೆಸೇಜ್ ರೈಟಿಂಗ್ ಅಂತ ಕರಿತೀವಿ. ಯಾವ ರೀತಿ ಮೆಸೇಜನ್ನು ಬರೀಬೇಕು? ಬ್ಯಾಂಕ್ ಮ್ಯಾನೇಜರ್, ಕ್ಯಾನ್ ಯು ಕನೆಕ್ಟ್ ಮೀ ಟು ಮಿಸ್ಟರ್ ಪ್ರಕಾಶ್? ಆಫೀಸ್ ರಿಸೆಪ್ಷನ್ ಹೇಳ್ತಾ ನೋಡ್ರಿ, ಸಾರಿ ಸರ್, ಹಿ ಹ್ಯಾಸ್ ಗಾನ್ ಔಟ್ ಫಾರ್ ದ ಫೀಲ್ಡ್ ವರ್ಕ್. Bank manager responded, when he comes back, ask him to meet me at Brindavana Hotel at 5 o'clock along with the annual report. 5 ಗಂಟೆಗೆ ಆ್ಯನ್ಯುವಲ್ ರಿಪೋರ್ಟ್ನೊಂದಿಗೆ ನೀನೇನು ಮಾಡಬೇಕು? ಬೃಂದಾವನ ಹೋಟೆಲಲ್ಲಿ ಭೇಟಿ ಆಗಂತ ಹೇಳ್ರಿ ಅಂತ ಹೇಳಿದಾನೆ. ಯಾವ ರೀತಿ ಬರೀಬೇಕು ನೋಡ್ರಿ. ಆಫೀಸ್ ರಿಸೆಪ್ಷನಿಸ್ಟ್, ಓಕೆ ಶ್ಯೂರ್ ಸರ್, ಥ್ಯಾಂಕ್ ಯು. ಮೆಸೇಜ್ ಹೀಗೆ ಬರೀಬೇಕು ನೋಡ್ರಿ. ನಿಮ್ಮ ಒಂದು ಮೊಬೈಲ್ ಒಳಗೆ ಇರ್ತದಲ್ಲ, ಅದಕ್ಕೆ ನಾವು ಮೆಸೇಜ್ ರೈಟಿಂಗ್ ಅಂತ ಕರಿತೀವಿ. ಡಿಯರ್ ಪ್ರಕಾಶ್, ದ ಬ್ಯಾಂಕ್ ಮ್ಯಾನೇಜರ್. ಓಕೆ, ನಾನು ಒಂದು ಸ್ವಲ್ಪ ಬರೀತೇನೆ ನೋಡ್ರಿ, ಅದನ್ನೇ ನೋಡ್ಕೊತ ಹೋಗ್ಬಿಡ್ರಿ. ದ ಬ್ಯಾಂಕ್ ಮ್ಯಾನೇಜರ್ ಯಾವ ರೀತಿ ಬರೀಬೇಕು ನೋಡ್ರಿ. ಕಾಲ್ಡ್ ದ ಬ್ಯಾಂಕ್ ಮ್ಯಾನೇಜರ್ ಕಾಲ್ಡ್ ಫೆನ್. ಈ ಕಡೆ ಅಂತ ಹೋಗ್ತೇನೆ ನೋಡ್ರಿ, ಮತ್ತೆ ಆ ಕಡೆ ಬೇಡ. ಫೆನ್ ಯು ವೆಂಟ್ ಔಟ್ ಫಾರ್ ದ ಫೀಲ್ಡ್. ನೀವು ಹೊರಗೆ ಹೋಗಿದ್ರಿ. ಫಾರ್ ದ ಫೀಲ್ಡ್ ವರ್ಕ್, ನೀವು ಫೀಲ್ಡ್ ವರ್ಕ್ ಹೋದ ಮೇಲೆ. he wants you to meet him at 5 o'clock. ಯಾವಾಗ? 5 ಗಂಟೆಗೆ. at 5 o'clock along with the ಏನು ತೊಗೊಂಬರ್ಬೇಕು? along with the annual ರಿಪೋರ್ಟನ್ನು ನೀವು ತೊಗೊಂಬರ್ಬೇಕು, ಅಲ್ಲಿ ಮೀಟ್ ಆಗಬೇಕು. annual report. ಈ ರೀತಿ ಆನ್ಸರ್ ಬರೀರಿ. ನೀವು ಯಾರಪ್ಪ ಅಂತಂದರೆ ಇಲ್ಲಿ ರೈಟ್ ದ್ಯಾಟ್ ಸುಮಾ ಆಫೀಸ್ ರಿಸೆಪ್ಷನಿಸ್ಟ್. ಈ ತಳಗ ಹಿಂಗೆ ನೀವು ಬರೀ ಆಫೀಸ್ ರಿಸೆಪ್ಷನಿಸ್ಟ್. ಓಕೆ, ದಿಸ್ ಈಸ್ ದ ಮೆಸೇಜ್ ರೈಟಿಂಗ್. ಇಷ್ಟು ಬರೆದ್ರೆ ನಿಮ್ಗೆ 3 ಮಾರ್ಕ್ಸ್ ಸಿಗ್ತವೆ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, next we will move to the 26th sentence. Given below are steps for simple meditation. Rearrange them in a correct order sequence. First one, take a deep breath in through the nose, release through the mouth. Repeat step 3 to 5. Hold for 3 seconds. Find yourself a comfortable seat. Sit with your back straight, shoulders relaxed. ಇವೆಲ್ಲ ಜಂಬಲ್ಡ್ ಹಿಂದೆ ಮುಂದೆ ಕೊಟ್ಟಿದ್ದಾರ, ಕರೆಕ್ಟಾಗಿ ಬರಿಬೇಕು. ಹಾಗಾದ್ರೆ ಫಸ್ಟ್ ಒನ್ ಯಾವ್ದು ಬರುತ್ತಾ? ಈ ಬರುತ್ತಾ ನೋಡ್ರಿ. ಫೈಂಡ್ ಯುವರ್ ಸೆಲ್ಫ್ ಎ ಕಂಫರ್ಟಬಲ್ ಸೀಟ್. ಫಸ್ಟಿಗೆ ಒಂದು ಕಂಫರ್ಟಬಲ್ ಸೀಟನ್ನು ಹುಡುಕಬೇಕು. ನೆಕ್ಸ್ಟ್ ಇದು ಅದು 1ನೇದು ನೋಡ್ರಿ. ನೆಕ್ಸ್ಟ್ ಮುಂದೆ ಏನು ಮಾಡಬೇಕು? ಸಿಟ್ ವಿತ್ ಯುವರ್ ಬ್ಯಾಕ್ ಸ್ಟ್ರೈಟ್, ಶೋಲ್ಡರ್ಸ್ ರಿಲ್ಯಾಕ್ಸ್. 2ನೇದಾಗುತ್ತಾ ನೋಡ್ರಿ.
ನೆಕ್ಸ್ಟ್ ಮೂರನೇದು ಯಾವುದಾಗುತ್ತಾ, ಟೇಕ್ ಕೂತ್ ಬಳಕೆ ಏನು ಮಾಡಬೇಕು, ಟೇಕ್ ಎ ಮೂರನೇ ಟೇಕ್ ಎ ಡೀಪ್ ಬ್ರೀತ್ ಇನ್ ಥ್ರೂ ದ ನೋಸ್. ನೆಕ್ಸ್ಟ್ ನಾಲ್ಕನೇದು ಏನು ಮಾಡ್ಬೇಕು ನೀವು, ಹೋಲ್ಡ್ ಫಾರ್ 3 ಸೆಕೆಂಡ್. ಇದು ನಾಲ್ಕನೇದು ಡಿ ನಾಲ್ಕನೇದಾಗತ್ತೆ ನೋಡ್ರಿ, ಹೋಲ್ಡ್ ಫಾರ್ 3 ಸೆಕೆಂಡ್ಸ್. ಮುಂದೆ ಐದನೇದು ಯಾವುದು, ಬಿ ರಿಲೀಸ್ ಥ್ರೂ ದ ಮೌತ್, ಮೂಗಿನಿಂದ ತೊಗೊಂಡು ಬಾಯಿಯಿಂದ ಬಿಡಬೇಕು. ಆರನೇದು ಇದೆ ರಿಪೀಟ್ ಸ್ಟೆಪ್ 3 to 5. ಅದೇ ಸ್ಟೆಪ್ಸನ್ನು ನೀವು ರಿಪೀಟ್ ಮಾಡಿ. ಈ ರೀತಿ ಉಲ್ಟಾ ಪಲ್ಟಾ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸನ್ನು ಸರಿಯಾಗಿ ನೀವು ಬರಿಬೇಕು. ಐ ಹೋಪ್ ಇಟ್ ಈಸ್ ಕ್ಲಿಯರ್. ನೆಕ್ಸ್ಟ್ ಕ್ವಶನ್ ನಂಬರ್ 6. ರೀಡ್ ದ ಫಾಲೋವಿಂಗ್ ಟೆಕ್ಸ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. 4 into 3 is equal to 12. ಇಲ್ಲಿ ಕೂಡ 3 ಮಾರ್ಕ್ಸ್ ಸಿಗಿದ್ದಾವೆ. 21st ಕ್ವಶನ್ ಏನಿದೆ ನೋಡೋಣ. ವಾಟ್ ಈಸ್ ದ ಗ್ರೇಟೆಸ್ಟ್ ವಂಡರ್ ಇನ್ ದ ವರ್ಲ್ಡ್? ಜಗತ್ತಿನಲ್ಲಿ ಅತ್ಯದ್ಭುತವಾಗಿರುವುದು ಯಾವುದು? ಎವ್ರಿ ಡೇ ಮೆನ್ ಸಿ ಕ್ರಿಯೇಚರ್ಸ್ ಡಿಪಾರ್ಟ್ ಟು ಎಮಾಸ್ ಅಬೌಟ್ ಆ್ಯಂಡ್ ಯಟ್ ದೋಸ್ ಹೂ ರಿಮೇನ್ ಸೀಕ್ ಟು ಲೈವ್ ಫಾರ್ ಎವರ್. ದಿಸ್ ವೆರಿಲಿ ಈಸ್ ದ ಗ್ರೇಟೆಸ್ಟ್ ವಂಡರ್. Thus the Yaksha posed many questions and Yudhishthira answered them all. ಇದನ್ನು ಸರಿಯಾಗಿ ಓದ್ಕೊಡ್ರಿ. ಇನ್ ದ ಎಂಡ್ ದ ಯಕ್ಷ ಆಸ್ಕ್ಡ್, ಓ ಕಿಂಗ್, ಒನ್ ಆಫ್ ಯುವರ್ ಡೆಡ್ ಬ್ರದರ್ಸ್ ಕ್ಯಾನ್ ಯು ನೌ ಬಿ ರಿವೈವ್ಡ್. whom do you want revived? He shall come back to life. Okay. Who posed many questions to Yudhishthira? ಬಹಳಷ್ಟು ಕ್ವಶನ್ಸ್ಗಳನ್ನು ಯಾರು ಕೇಳಿದ್ರು ಯುಧಿಷ್ಠರನಿಗೆ? ಯಾರು ಕೇಳಿದ್ರಪ್ಪ ಅಂದರೆ ಇಲ್ಲಿ ಯಮ ಕೇಳ್ದ. ಈ ಯಮ ಪೋಸ್ಡ್, ಮುಂದಿನ ಕಂಟಿನ್ಯೂ ಮಾಡಿಬಿಡ್ರಿ, ಯಮ ಪೋಸ್ಡ್ ಮೆನಿ ಕ್ವಶನ್ಸ್ ಟು ಯುಧಿಷ್ಠರ. ಈ ರೀತಿ ಬರೆದು ಬಿಡ್ರಿ. ವಾಟ್ ಈಸ್ ದ ಅಪೋಸಿಟ್ ಆಫ್ ಲೈಫ್? ಜೀವನದ ವಿರುದ್ಧವಾಗಿರೋದು ಯಾವುದು? ಅದ್ಯಾವುದು? ಸಾವು. ಡೆತ್ ಈಸ್ ದ ಅಪೋಸಿಟ್ ಆಫ್ ಲೈಫ್. ಇಷ್ಟು ಕಂಟಿನ್ಯೂ ಮಾಡಿಬಿಡ್ರಿ. ಮುಂದೆ ಉಳ್ಕಿದ್ದು ಇದನ್ನು ತೆಗೆದು, ಇವೇನು ತೆಗೆದು ಕಂಟಿನ್ಯೂ ಮಾಡಿಬಿಡ್ರಿ. ನೆಕ್ಸ್ಟ್ ಸಿ, ವಾಟ್ ವಾಸ್ ದ ರಿವಾರ್ಡ್ ಗ್ರಾಂಟೆಡ್ ಟು ಯುಧಿಷ್ಠಿರ ಆಟ್ ದ ಎಂಡ್? ಕೊನೆಗೆ ಯಾವ ಅವಾರ್ಡ್ ಅವನಿಗೆ ಸಿಕ್ತು? ದ ಆನ್ಸರ್ ಈಸ್ ಒನ್ ಆಫ್ ಹಿಸ್ ಗ್ರೇಟ್ ಬ್ರದರ್ಸ್. ದ ರಿವಾರ್ಡ್ ಗ್ರಾಂಟೆಡ್ ಟು ಯುಧಿಷ್ಠಿರ ಆಟ್ ದ ಎಂಡ್ ವಾಸ್ one of his great brothers would come back to life, my dear students. This is the ಎಷ್ಟು ಬರೆದ್ರೆ ಎಷ್ಟು ಮಾರ್ಕ್ಸ್ ಹೋಗ್ತೀರಿ? 3 ಮಾರ್ಕ್ಸ್ ಫಿಕ್ಸ್, ಮೈ ಡಿಯರ್ ಸ್ಟೂಡೆಂಟ್ಸ್. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ, or you have that my contact number, you can clear that by call, by any conversation. Okay. 28th ಏನಿದೆ ನೋಡೋಣ. 28th question. The king put on ordinary clothes and went to meet the hermit. Before he reached the hermit hut, the king left his horse with his bodyguard and went alone. As the king came near the hermit's hut, he saw the hermit digging the ground in front of his hut. He greeted the king and continued digging. Option A, who did the king meet? ಯಾರು ಮೀಟ್ ಆದರು ರಾಜನಿಗೆ? The king met a hermit. The answer is the king met. Meet ಇದು ಏನಾಗುತ್ತೆ? ಮೆಟ್ ಆಗುತ್ತೆ ನೋಡಿ. The king met ಯಾರಿಗೆ? ಆನ್ಸರ್ hermit. ಅದನ್ನು ಕಂಟಿನ್ಯೂ ಮಾಡಿಬಿಡ್ರಿ. The king met a hermit. Okay. This is the option A answer. Next, what was the hermit doing when the king came to meet him? ರಾಜ ಬಂದಾಗ ಆ hermit ಏನು ಮಾಡ್ತಾ ಇದ್ದ? The hermit was digging. The answer is the hermit was digging the ground. ಏನು ಡಿಗ್ ಮಾಡ್ತಾ ಇದ್ದ? ಗ್ರೌಂಡನ್ನು ಡಿಗ್ ಮಾಡ್ತಾ ಇದ್ದ. ಓಕೆ. ನೆಕ್ಸ್ಟ್ ಆಪ್ಷನ್ ಸಿ ಇಸ್ ಅ ಪರ್ಸನ್ ಹೂ ಲಿವ್ಸ್ ಅಲೋನ್ ಆ್ಯಂಡ್ ಲೀಡ್ಸ್ ಅ ಸಿಂಪಲ್ ಲೈಫ್. ಏಕಾಂಗಿ ಬದುಕವ ಮತ್ತು ಸಾಮಾನ್ಯವಾದ ಜೀವನವನ್ನು ನಡೆಸೋ. ಒಂದೇ ವರ್ಡ್ನ್ಯಾಗ ನೀವು ಬರೀಬೇಕು. ಆನ್ಸರ್ ಹರ್ಮಿಟ್. ದ ಆನ್ಸರ್ ಈಸ್ ಹರ್ಮಿಟ್, ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ. ದೆನ್ ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ್ಯಾಟ್ ದ ನೆಕ್ಸ್ಟ್ ಕ್ವಶನ್. Question number is 29, my dear students. That is the 29th is, we will see, the panchayat was held under the old banyan tree. Jumman stood up and said, the voice of the Panch is the voice of God.
Let me nominate the head punch. I will abide by her decision. I nominate Algu Chaudhary as the punch. The punch knows neither enemy nor friend, stated the lady. ಡಿಯರ್ ಸ್ಟೂಡೆಂಟ್ಸ್, ಇವೆಷ್ಟು ಪ್ಯಾರಾಗ್ರಾಫ್ ಇದಾವಲ್ಲ ಇವೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಿಂದ ತೊಗೊಂಡಿದ್ದಾನ. ನೀವು ಟೆಕ್ಸ್ಟ್ ಬುಕ್ಕನ್ನು ಸರಿಯಾಗಿ ಸ್ಟೋರಿಯನ್ನು ಅರ್ಥ ಮಾಡ್ಕೊಂಡಿದ್ರೆ ನೀವು ಈಸಿಯಾಗಿ ಆನ್ಸರನ್ನು ಮಾಡ್ಬೋದು. ಹಾಗಾದರೆ ಏನದು ಫಸ್ಟ್ ಕ್ವಶನ್ನು? ವೇರ್ ವಾಸ್ ದ ಪಂಚಾಯತ್ ಹೆಲ್ಡ್? ಎಲ್ಲಿ ಪಂಚಾಯತ್ ಹೆಲ್ಡ್ ಆಗಿತ್ತು? ಅಂಡರ್ ದ ಓಲ್ಡ್ ಬನಿಯಾನ್ ಟ್ರೀ. ದ ಪಂಚಾಯತ್ ಹೆಲ್ಡ್ ಅಂಡರ್ ದ ಓಲ್ಡ್ ಬನಿಯಾನ್ ಟ್ರೀ. ಅಂಡರ್ ದ old banana tree. Banana tree, my dear students. Okay, this is our answer. ಏನು ಕ್ಯಾನ್ಸಲ್ ಮಾಡ್ರಿ. ನೆಕ್ಸ್ಟ್, ಅಕಾರ್ಡಿಂಗ್ ಟು ಜುಮ್ಮನ್ ವಿಚ್ ಇಸ್ ದ ವಾಯ್ಸ್ ಆಫ್ ಗಾಡ್? ಜುಮ್ಮನ್ ಪ್ರಕಾರ ದೇವರ ಧ್ವನಿ ಯಾವುದು? ದ ವಾಯ್ಸ್ ಆಫ್ ದ ಪಂಚ್ ಇಸ್ ದ ವಾಯ್ಸ್ ಆಫ್ ಗಾಡ್. ದ ಆನ್ಸರ್ ಈಸ್ ದ ವಾಯ್ಸ್ ಆಫ್ ದ ಪಂಚ್. ದ ವಾಯ್ಸ್ ಆಫ್ ದ ಪಂಚ್, ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ. Next option C. Who was nominated as the punch by Jumman? Jumman ಯಾರನ್ನ ಪಂಚ್ ಅಂತ ಮಾಡಿದ್ದ? ಅಲ್ಗು ಚೌಧರಿಯನ್ನ. ಅಲ್ಗು ಚೌಧರಿ. ದ ಆನ್ಸರ್ ಈಸ್ ಅಲ್ಗು ಚೌಧರಿ. ಓಕೆ, ಇಷ್ಟು ಬರೆದ್ರೆ 3 ಮಾರ್ಕ್ಸ್ ನೋಡ್ರಿ ವಿದ್ಯಾರ್ಥಿಗಳೇ. Next, question number 30. Upagupta, the disciple of Buddha, lay asleep in the dust by the city of wall of Mathura. Lamps were all out, doors were all shut, and stars were all hidden by the murky sky of August. And ಚೆನ್ನಾಗಿ ಓದ್ಕೊಡ್ರಿ, ಆನ್ಸರ್ ಅನ್ನು ನಾವು ಮಾಡೋಣ. Who was the disciple of Buddha? ಬುದ್ಧನ ಶಿಷ್ಯ ಯಾರು? ಫಾಲೋವರ್ಸ್ ಯಾರು? ಉಪಗುಪ್ತ. ಉಪಗುಪ್ತ was the disciple of Buddha. ಮುಂದಿನ ಕಂಟಿನ್ಯೂ ಮಾಡಿ ಬರ್ರಿ ಸೆಂಟೆನ್ಸ್ ಒಳಗ. ನೆಕ್ಸ್ಟ್, ವೇರ್ ಡಿಡ್ ಉಪಗುಪ್ತ ಲೇ ಅಸ್ಲೀಪ್? ಎಲ್ಲಿ ಮಕ್ಕೊಂಡಿದ್ದ? ದ ಉಪಗುಪ್ತ ಲೇ ಅಸ್ಲೀಪ್ ಇನ್ ದ ಡಸ್ಟ್. ಮಣ್ಣೊಳಗ. ಇನ್ ದ ಡಸ್ಟ್ ಬೈ ದ ಸಿಟಿ. ಬೈ ದ ಸಿಟಿ. ಯಾವ ಸಿಟಿ ಡಸ್ಟ್? ವಾಲ್ಸ್ ಆಫ್ ಮಥುರಾ. ಮಥುರಾದ ಗೋಡೆಗಳ ಧೂಳಿನಲ್ಲಿ ಅವ ಏನು ಮಾಡಿದಾನಪ್ಪ ಅಂದ್ರೆ ಮಲಗಿದಾನ. ನೆಕ್ಸ್ಟ್, ಸಿ. ವಾಟ್ ಹ್ಯಾಡ್ ಹ್ಯಾಪನ್ ಟು ಸ್ಟಾರ್ಸ್? ದ ಆನ್ಸರ್ ಈಸ್ ದ ಸ್ಟಾರ್ಸ್ ವೇರ್ ಆಲ್ ಹಿಡನ್. ದ ಸ್ಟಾರ್ಸ್ ವರ್ ಆಲ್ ಹಿಡನ್. ದ ಸ್ಟಾರ್ಸ್ ವರ್ ಆಲ್ ಹಿಡನ್ ಬೈ ದ ಮರ್ಕಿ. ಬೈ ದ ಮರ್ಕಿ ಸ್ಕೈ ಆಫ್ ಆಗಸ್ಟ್. ಸ್ಕೈ ಆಫ್ ಆಗಸ್ಟ್, ಮೈ ಡಿಯರ್ ಸ್ಟೂಡೆಂಟ್ಸ್. ಇಲ್ಲಿ ಕೆಳಗೆ ಬರ್ದಿತ್ತು ನೋಡಿ, ಮೈ ಆಫ್ ಆಗಸ್ಟ್. ಓಕೆ, ದಿಸ್ ಆನ್ಸರ್. ಈ ರೀತಿ ಬರೋ 3 ಮಾರ್ಕ್ಸ್ ಈಸಿಯಾಗಿ ಸಿಗ್ತಾವೆ ನೋಡ್ರಿ. ಅಲ್ಲೇ ಕ್ವಶನ್ನು, ಅಲ್ಲೇ ಆನ್ಸರ್ ಅದ. ನೆಕ್ಸ್ಟ್, 31st. ಗಿವನ್ ಬಿಲೋ ಪ್ರೊಫೈಲ್ ಆಫ್ ಮಿಸ್ಟರ್ ಕಪಿಲ್, ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಫುಲ್ ನೇಮ್ 3 ಮಾರ್ಕ್ಸ್. ಫುಲ್ ನೇಮ್ ಕಪಿಲ್ ದೇವ್ ನಿಕಲರ್, ಪ್ಲೇಸ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಚಂದಿ girl, 6 January 1959. Profession cricket player. Captain. Achievements: won the World Cup in 1983. Autobiography: straight from the heart. Reason for popularity: India is the greatest all-rounder. ಓಕೆ, ಇಲ್ಲಿ ಯಾವ ರೀತಿ ಬರಿಬೇಕಪ್ಪ ಅಂದ್ರೆ ಈ ಪ್ರೊಫೈಲ್ ರೈಟಿಂಗು. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್ ಟು ರೈಟ್ ಅಬೌಟ್ ದ ಕಪಿಲ್ ದೇವ್ ನಿಕಂಜ್. His full name was Kapil Dev Nikanj. He was born in the place of Chandigarh and his date of birth is 6th January 1959. His profession is a cricket player and he is the captain of Indian team. His achievements are he was won the World Cup in 1983 and his autobiography is straight from the heart. Then he is known as the reason of the India's greatest all-rounder in his reason and popularity. Okay, like this you can write paragraph ಅಲ್ಲಿ ಬರೀ sentence ಮಾಡಿ. Next, 32. Develop the story using the clues given below. Once a crow. ಕಾಗೆದ ನೋಡ್ರಿ ಕಲ್ಲು ಹಾಕೋದು. ಇದನ್ನು ಕೂಡ ನೀವು ಆರಾಮಾಗಿ ಬರೀಬಹುದು. ಬರೀರಿ. ನಿಮಗೆ ಡೌಟ್ ಇತ್ತಪ್ಪ ಅಂದ್ರೆ I will come with that solution. You can comment in the comment section. Study the picture given. Write a description and account of picture suggested in your paragraph. ಇಲ್ಲಿ ನೋಡ್ರಿ, ಒಬ್ಬ ಗಿಡ ಕಡಿತಾ ಇದ್ದಾನ. ಇವ್ರ ನೀರು ಬೋರ್ವೆಲ್ ಅದ, ನೀರಿಗೆ ಪಾಳ ಹೆಚ್ಚಾರ. ಇದ್ರ ಬಗ್ಗೆ ದಿಸ್ ಪಿಕ್ಚರ್
ಒಂದು ಇದನ್ನ ಹಾಕ್ರಿ ಪ್ರವರ್ಬ್. ಏನು ಹಾಕಬೇಕು? A picture is equal than 1000 words. A picture is equal than 1000 words. Then 1000 words. ಇದನ್ನು ಹಾಕಿ ಸ್ಟಾರ್ಟ್ ಮಾಡ್ರಿ. There is a people of the town. They are taking the water from the borewell, and a man was cutting the trees. Then without trees there is no rain. Here is the cloud is crying because there is no trees, there is no greenery area. ಈ ರೀತಿ ನೀವು ಬರಿಬೋದು. ನೆಕ್ಸ್ಟ್ read the given text and answer the question that follow. Believe in yourself no matter what you have choose. Keep a winning attitude and you can never lose. Think about your destination but don't worry if you stray, because the most important thing is what you have learned along the way. ಇದರ ಮೇಲೆ ಕ್ವಶನ್ ಕೇಳಿದ ನೋಡ್ರಿ. ಯು ವಿಲ್ ಆನ್ಸರ್ ದ್ಯಾಟ್. ಯಾವ ರೀತಿ ಆನ್ಸರ್ ಮಾಡಬೇಕನ್ನೋದು ನಾನು ಹೇಳ್ತೀನಿ ನೋಡ್ರಿ. ವಾಟ್ ಆ್ಯಟಿಟ್ಯೂಡ್ ವಿ ಶುಡ್ ಆಲ್ವೇಸ್ ಹ್ಯಾವ್? ವಿ ಶುಡ್ ಆಲ್ವೇಸ್ ಹ್ಯಾವ್. ಅವರ್ ಆನ್ಸರ್ ಈಸ್ ವಿ ಶುಡ್ ಆಲ್ವೇಸ್ ಹ್ಯಾವ್. ನಮ್ಗೇನಿರಬೇಕು? ಆಲ್ವೇಸ್ ಹ್ಯಾವ್ ಅ ವಿನ್ನಿಂಗ್ ಆ್ಯಟಿಟ್ಯೂಡ್. ಗೆಲ್ಲತೀನಿ ಅನ್ನೋ ಆ್ಯಟಿಟ್ಯೂಡ್ ನಮಗಿರಬೇಕು. ವಿನ್ನಿಂಗ್ ಆ್ಯಟಿಟ್ಯೂಡ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ. ನೆಕ್ಸ್ಟ್ ರೈಟ್ ಎ ರೈಮಿಂಗ್ ವರ್ಡ್ಸ್ ಫ್ರಮ್ ದ ಗಿವನ್ ಪೋಯಮ್. ಯಾವ ಇದಾವ? ಚೂಸ್, ಲೂಸ್, ಸ್ಟ್ರೇ, ವೇ. ಇವು ರೈಮಿಂಗ್ ವರ್ಡ್ಸ್ ಇದಾವೆ. ಇಷ್ಟು ಬರೀರಿ, ಒಂದು ಬರೋದು ಸಾಕು. ನೆಕ್ಸ್ಟ್ ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಲಾಂಗ್ ದ ವೇ? ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇತ್ತು ಆ ಒಂದು ಹಾದಿಯಲ್ಲಿ? ವಾಟ್ ವಿ ಹ್ಯಾವ್ ಲರ್ನ್ ಅಲಾಂಗ್ ದ ವೇ. ವಾಟ್ ವಿ ಹ್ಯಾವ್ ಲರ್ನ್ ಅಲಾಂಗ್ ದ ವೇ. What we have learned along the way. Along the way. This is the answer, my dear students. Next, ಇನ್ನೊಂದು ಡಿ ಇರ್ಬೋದು. What do we have to do when we go stray? ಏನು ಮಾಡಬೇಕು ಸ್ಟ್ರೇ ಹೋದಾಗ? We have to think about. Answer is we have to think about. ಎದರ ಬಗ್ಗೆ ಥಿಂಕ್ ಮಾಡಬೇಕು? We have to think about ಅವರ್ ಡೆಸ್ಟಿನೇಷನ್. ನಮ್ಮ ಗುರಿಯ ಬಗ್ಗೆ ಯೋಚನೆ ಮಾಡಬೇಕು. ಡೆಸ್ಟಿನೇಷನ್ ವೆನ್ ವಿ ಗೋ ಸ್ಟ್ರೇ. ವೆನ್ ವಿ ಗೋ ಸ್ಟ್ರೇ. ದಿಸ್ ಇಸ್ ದ ಆನ್ಸರ್. ಎಷ್ಟು ಬರೋದು? 4 ಮಾರ್ಕ್ಸ್ ನೋಡ್ರಿ. ಅಲ್ಲೇ ಆನ್ಸರ್ ಇದೆ, ಅದು ನೋಡಿ ಆನ್ಸರ್ ನೋಡ್ಬೇಕಷ್ಟೆ. ನೆಕ್ಸ್ಟ್ 11th, read the following passage and answer the following questions that follow. A child playing on the street was hit by a speeding vehicle. The child knew Savkash ಓದ್ಕೊಳ್ರಿ. ಆನ್ಸರ್ ವಾಟ್ ವಾಸ್ ದ ಇನ್ಸ್ಟ್ರಕ್ಷನ್ ಗಿವನ್ ಬೈ ದ ಡಾಕ್ಟರ್ಸ್ ಟು ದ ಪೇರೆಂಟ್ಸ್ ಆಫ್ಟರ್ ನೈಜಿಂಗ್. ಅಲ್ಲೇ ಕ್ವಶನ್ಸ್ ಇದಾವೆ, ಬರ್ಕೊಳ್ರಿ. ಓಕೆ, ಇಟ್ಸ್ ಟೈಮ್ ಟು ಎಂಡ್ ಅಫ್. ಇಲ್ಲಿ ಒಂದದ ಸಮರೈಸ್ ಮಾಡಿರಿ ಈ ಪೋಯಮನ್ನು ಓದ್ಕೊಂಡು. ಓಕೆ, ನಿಮಗೇನಾದ್ರು ಡೌಟ್ಸ್ ಇದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ವಿತ್ ಅಸ್. ದೆನ್ ಐ ಹ್ಯಾವ್ ಕಮ್ ಟು ದ್ಯಾಟ್ ಸೊಲ್ಯೂಷನ್. ನೆಕ್ಸ್ಟ್ ಏನಿದೆ, ಎಸ್ಸೆ ಬರೀ ವಾಟರ್ ಪೊಲ್ಯೂಷನ್ ಫ್ರೀಡಮ್ ಪ್ಯಾಟರ್ಸ್. ನೀವು ಈಸಿಯಾಗಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸ್ಕೂಲಲ್ಲಿ ಬರೀತಾರೆ ಅಂತ ತಿಳ್ಕೊಳ್ಳಿ. ದ ಫೇವ್ರೇಟ್ ಆಫ್ ಕ್ಲಿಯರ್. ಓಕೆ, ನೆಕ್ಸ್ಟ್ ಲೆಟರ್ ರೈಟಿಂಗ್ ಇದೆ. ದೆನ್ ರೈಟ್ ಎ ಲೆಟರ್ ಟು ದ್ಯಾಟ್ ಗಿವನ್. ಇಮ್ಯಾಜಿನ್ ಯುವರ್ ಸುಮಾರ್ ಹೈಸ್ಕೂಲ್ ಆಸ್ಕಿಂಗ್ 1000 ರೂಪೀಸ್ ಸ್ಕೂಲ್ ಟ್ರಿಪ್ಪಿಗೆ ತೊಗೊಂಡು, ಅಥವಾ ನಿಮ್ಮ ಹೆಡ್ ಮಾಸ್ಟ್ರಿಗೆ ನೀವು TC ಮಾರ್ಕ್ಸ್ ಕಾರ್ಡ್ ಬೇಕಂತೇಳಿ ಆನ್ಸರ್ ಬರೀಬೇಕು. ಫಾರ್ಮಲ್ ಲೆಟ್ರನ್ನು ಯಾವ ರೀತಿ ಬೇಕು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ವಾಚ್ ಮಾಡ್ಬೋದು. ಓಕೆ, lastly I need from you for your subscription. If it is useful for you, then your subscription is my motivation ಅಂತ ಹೇಳ್ತಾ I will end up this class. Okay, and share my dear students in your friend circle, and if you liked my teaching you can give a like, and whatever you have doubts that you can comment in the comment section, my dear students. Okay, I will come with that one more video class in the next video class. Okay, my dear students, thanks for watching, and all the best for your board examination. Okay, bye, see you.